ರಹಿತ ಪ್ರಜ್ಞಾನ ಪ್ರತ್ಯಗರ್ಥೋ ಬ್ರಹ್ಮೀವ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ತತ್ಭಾಷ್ಯೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮಹಿಂ ವೇದ ವೇದಾಂತ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಭೃಗ್ವಂ ಸಚ್ಚಿದಾನಂದಂ ಸದಾಚಾರ್ಯಂ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅದೃಶ್ಯೋ ಪುಷ್ಪಭಕ್ತಾನಾಂ ದೃಶ್ಯೋ ಭವತಿ ಯಃ ಸದಾ ಅಚಿಂತ್ಯ ಮಹಿಮಾನಂತಂ ಆಶ್ರಯೇ ಅಭೀಷ್ಟಸಿದ್ಧಯೇ. ತತ್ವಜಿಜ್ಞಾಸುಗಳು ಎಲ್ಲರಿಗೂ ಅನಂತ ಅನಂತ ನಾರಾಯಣ ಸ್ಮರಣೆಗಳು. ಮೂರನೇ ದಿವಸದ ಪ್ರವಚನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಅಮಾನಿತ್ವಾದಿ ಸಾಧನ ಸಮೂಹವನ್ನ ಭಗವಂತ ಏನು ಪಟ್ಟಿ ಮಾಡಿದ್ದಾನೆ ಅದನ್ನು ಯಥಾಮತಿಯಾಗಿ ತಮ್ಮಂದು ಇಟ್ಕೊಂಡು ಬರ್ತಾ ಇದ್ದೀನಿ. ಸ್ಥೈರ್ಯಂ ಅಲ್ಲಿವರೆಗೂ ಆಗಿದೆ. ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ. ಏನ ಹೌದಾ ಹೇಳಿಲ್ವಾ? ಅಮಾನಿತ್ವ ಅದಂಭಿತ್ವ ಅಹಿಂಸಾ ಕ್ಷಾಂತಿ ಆರ್ಜಂ. ಓ ಬಿಟ್ಟೋಗ್ಬಿಟ್ಟಿದೆ. ಕರೆಕ್ಟ್, ಒಳ್ಳೇದು. ಓ ಅದು ಹೇಳ್ತೀನಿ. ಆರ್ಜವಂ ಆಚಾರ್ಯ ಜಂಪ್ ಆಗ್ಬಿಟ್ಟಿದೀನಿ. ಕರೆಕ್ಟ್, ಅದು ಒಳ್ಳೇದಮ್ಮ, ಜ್ಞಾಪಕ ಮಾಡಿದ್ದು ಒಳ್ಳೇದು. ಧನ್ಯವಾದ. ಯಾಕೆಂದ್ರೆ ನಿಮ್ಗೆ ಹೇಳೋ ಭರಾಟಿಯಲ್ಲಿ ಯಾವ್ದು ಬಿಟ್ಟೋಯ್ದು ಗೊತ್ತಾಗೋದಿಲ್ಲ. ಕ್ಷಾಂತಿ ಆರ್ಜವಂ, ಶಾಂತಿ ಕ್ಷಮೆಯನ್ನ ಬೆಳೆಸ್ಕೋಬೇಕು, ಕ್ಷಮಾವಂತನಾಗೋ ಗುಣನಾಗಬೇಕು ಅಂತ ಅದನ್ನು ಬಹಳ ಹೇಳಿದ್ದಾರೆ. ನಿನ್ನೆ ಇವರು ಶ್ರೀನಾಥ್ ಅವರು ಒಂದು ಕಥೆ ಹೇಳಿದ್ರು. ಕ್ಷಮೆ ಇದಕ್ಕೆ ಅವರು ಹೇಳಿದ್ರು, ಒಬ್ಬ ಧೂರ್ತ ಒಂದು ನದಿ ದಂಡೆ ಮೇಲೆ ಒಂದು ಚೊಂಬಲ್ ನೀರ್ ಹಾಕಿ ಇಟ್ಕೊಂಡಿದ್ನಂತೆ. ಒಬ್ಬ ಸಾಧು ಸ್ನಾನ ಮಾಡ್ಕೊಂಡು ಮೇಲೆ ಬರ್ತಿದ್ರೆ ಬಾಯಿಗೆ ನೀರು ಹಾಕೊಂಡು ಒಮ್ಮೆ ಉಗಿತಿದ್ನಂತೆ. ಉಗಿದ್ಬಿಟ್ಟ ಮತ್ತೆ ಅಯ್ಯೋ ಉಗಿದ್ಬಿಟ್ಟ ಸ್ನಾನ ಮಾಡೋದು. ಹೀಗೆ 15 ಸಲ ಮಾಡಿದಂತೆ ಅವನು. 15 ಸಲ ಮಾಡಿದ್ರು ಕೂಡ ಆ ಪುಣ್ಯಾತ್ಮ ಸ್ನಾನ ಮಾಡೋದು ಬರೋದು ಮಾಡ್ತಾ ಇದ್ದಂತೆ. ಆಗ ಅವನಿಗೆ ಒಂಥರ ಪಶ್ಚಾತ್ತಾಪ ಬಿಡ್ತಂತೆ. ಅಯ್ಯೋ ನಾನು ತಪ್ಪು ಮಾಡ್ತಾ ಇದ್ದೀನಿ, ನೀವು ಎಂತ ಕ್ಷಮೆ ಕೇಳಿದಂತೆ. ಸ್ವಾಮಿ ಕ್ಷಮಿಸ್ಬಿಡಿ, ನಾನು ಏನೋ ಧೂರ್ತತನದಿಂದ ದುಷ್ಟ ಬುದ್ಧಿಯಿಂದ ಇದನ್ನ ಮಾಡ್ಬಿಟ್ಟೆ, ನನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಂತೆ. ಇಲ್ಲಪ್ಪ, ನೀನ್ ಪುಣ್ಯಾತ್ಮ, ನನಗೆ 10-15 ಸಲ ಸ್ನಾನ ಮಾಡಿಸಿದ್ಯಲ್ಲ, ಆ ಪುಣ್ಯ ನನಗೆ ನೀನ್ ಕೊಡಿಸಿದೆ, ನನಗೆ ಬಹಳ ಧನ್ಯವಾದ ಅಂತಂತೆ. ಬೇಸರವಿಲ್ಲದೇನೆ ಅಷ್ಟು ಸಲ ಸ್ನಾನ ಮಾಡ್ಕೊಂಡ್ ಬರ್ಬೇಕಾದ್ರೆ ಅವನ ಮನಸ್ಸು ಎಷ್ಟು ಸ್ಥಿರವಾಗಿರ್ಬೇಡ, ಎಷ್ಟು ಸಹನೆಯಿಂದ ಕೂಡಿರ್ಬೇಡ. ಅದನ್ನ ನಮ್ಮ ಅಧ್ಯಾತ್ಮ ಸಾಧಕರು ಚೆನ್ನಾಗಿ ಬೆಳೆಸ್ಕೊಬೇಕು. ಇನ್ನು ಆರ್ಜವ ಅಂತಂದೆ. ಆರ್ಜವ ಅಂದ್ರೆ ರುಜುತ್ವದಿಂದ ಕೂಡಿಕೊಂಡಿದ್ದು ಆರ್ಜವ. ರುಜೋಹೋ ಭಾವ ರುಜುತ್ವಂ ಆರ್ಜವಂ ಅಂತ. ರುಜುತ್ವ ಅಂತಂದ್ರೆ ವಕ್ರ ಸ್ವಭಾವವಿಲ್ಲದವನಾಗಿರೋದು. ಅಂದ್ರೆ ಮನಸ್ಸಿನಲ್ಲೇ ಒಂದು, ಮಾತಿನಲ್ಲೇ ಇನ್ನೊಂದು, ನಡವಳಿಕೆಯಲ್ಲಿ ಇನ್ನೊಂದಾದ ಅದು ವಕ್ರತೆ. ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಾಂ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಅಂತ. ಮನಸ್ಸೇನೋ ಯೋಚನೆ ಮಾಡುತ್ತೆ, ಮಾತಲ್ಲಿ ಏನೋ ಹೇಳ್ತಾರೆ, ಹೇಗೋ ನಡ್ಕೊಳ್ತಾರೆ. ಇದು ವಕ್ರತೆ ಅಂತ. ಅಂದ್ರೆ ನನಗೆ ದುಡ್ಡು ಬೇಕಾಗಿರತ್ತೆ. ದುಡ್ಡು ಬೇಕಾಗಿದ್ದಾಗ ತಮ್ಮತ್ತ ಬಂದ್ಬಿಟ್ಟು ನಾನು ತುಂಬಾ ಕಷ್ಟ ಇದ್ದೀನಿ, ಬಹಳ ಇದರಲ್ಲಿದ್ದೀನಿ, ದಯವಿಟ್ಟು ಕೊಡಿ, ಒಂದು 15,000 ಕೊಡಿ, ನಾನು 25,000 ಕೊಡಿ, ನಂಗೆ ಬಹಳ ನಾರು ಕೊಟ್ಬಿಡ್ತೀನಿ, ನಂಗೆ ಇದರಿದೆ, ಬರೋದಿದೆ, ನಂಗೆ ಬಹಳ ಆಪತ್ತು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ತುಂಬಾ ಕಷ್ಟದಲ್ಲಿದ್ದೀನಿ, ದಯವಿಟ್ಟು ಸಹಾಯ ಮಾಡಿ, ತುಂಬಾ ಅಂಗ್ಲಾಚಿ ಬೇಡಿ ಕಾಡಿ ಬೇಡಿ ನಿಮ್ಮ ಹತ್ರ ಒಂದು 15, 20, 25 ತಗೊಂಡ್ಬಿಡ್ತಾರೆ. ಈ ಕೊಟ್ಟು ಕೂಡ್ಲೇನೆ ಮತ್ ನಿಮ್ ಕಡೆ ಮುಖಾನು ಹಾಕಲ್ಲ, ತಿರುಗಿ ನೋಡಲ್ಲ, ಆ ರೋಡ್ ಓಡಾಡಲ್ಲ, ಹಿಂದ್ಗಡೆಯಿಂದ ಓಡಾಡೋದು, ಬೇರೆ ಕಡೆ ಓಡಾಡೋದು. ಇದೆಯಲ್ಲ, ಇದು ವಕ್ರತೆ, ಇದು ವಂಚನೆ, ಇದು ಮೋಸ, ಇದು ಕಪಟ. ಇದು ರುಜುತ್ವ ಅನ್ನೋದು ಉಪಲಕ್ಷಣ. ಉಪಲಕ್ಷಣ ಅಂದ್ರೆ ಫಾರ್ ಎಕ್ಸಾಂಪಲ್ ಗುರುತು. ಅಂದ್ರೆ ವಕ್ರತೆ ಅನ್ನೋದು ಚುಚ್ಚು ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಅದೊಂದು ರೀತಿ ವಕ್ರತೆ.
ಬೇಕು ಅಂತಲೇ ಅವ್ರಿಗೆ ಹರ್ಟ್ ಆಗ್ಲಿ, ಅವ್ರಿಗೆ ದುಃಖವಾಗ್ಲಿ ಅಂತ ಹೇಳಿ ಒಂಥರ ವ್ಯಂಗ್ಯವಾಗಿ ಚುಚ್ಚು ಮಾತಾಡೋದಿದೆಯಲ್ಲ, ಮಾತಿನಿಂದಲೂ ಅವನು ಇನ್ನೊಬ್ರಿಗೆ ಹರ್ಟ್ ಮಾಡ್ತಾನೆ, ನಡವಳಿಕೆಯಿಂದಲೂ ವಕ್ರವಾಗಿ ನಡ್ಕೊಳ್ತಾನೆ. ಬೇಕು ಅಂತ ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಕಿರಿಕಿರಿ ಮಾಡೋದು, ಬೇರೆ ಬೇರೆ ಯಾವ್ದು ಬಹಳ ತಾನು ಒಳ್ಳೆಯವ್ರು ಮಾಡ್ತೀನಿ ಹಾಗೆ ಬಂದ್ಬಿಟ್ಟು ಆಮೇಲೆ ಕೆಡಕ್ ಮಾಡ್ಬಿಡೋದು, ನಂಬಿಸ್ಬಿಟ್ಟು ಮೋಸ ಮಾಡ್ಬಿಡೋದು. ಹಾಗೆ ಮನಸ್ಸಿನಲ್ಲೂ ಕೂಡ ಏನೋ ಯೋಚನೆ ಮಾಡೋದು, ಆದ್ರೆ ಮಾಯ ಮಾತ್ರ ನಾನು ಒಳ್ಳೆ ಸಾತ್ವಿಕನಂತೆ ಸತ್ಪುರುಷನಂತೆ ತೋರಿಸ್ಕೊಳ್ಳೋದು. ಅದೇ ಮನಸ್ಸು ಒಂದು ತರಹ ಇರುತ್ತೆ, ಬಾಯಲ್ಲಿ ಇನ್ನೊಂದು ತರಹ ಇರುತ್ತಲ್ಲ, ಅದು ರುಜುತ್ವ ಇಲ್ಲಿರೋದು, ರುಜುವಿನ ನೇರವಾಗಿರೋದು. ಈಗ ನಮ್ಗೆ ಏನಾಗಿದೆಯೋ ಅಷ್ಟನ್ನೇ ನಾನು ಅದನ್ನೇ ಒಪ್ಕೊಳ್ಳೋದು. ಈ ಕೆಲಸ ಏನಾಗುತ್ತೆ ಅಂದ್ರೆ ತುಂಬಾ ಹೊಗಳ್ಬಿಡ್ತಾರೆ, ನೀವು ಅಷ್ಟು ವಿದ್ಯೆ ಇದೆ ಅದಿದೆ ಇದೆ ಅಂತ. ಅದು ನಿಜ ಅನ್ಕೊಂಡು ಹೋಗ್ಬಿಟ್ಟು ಅವ್ನು ಏನೇನೋ ಅದನ್ನ ಸಾಬೀತು ಮಾಡೋಕ್ಕೋಸ್ಕರವಾಗಿ ಏನೇನೋ ಹೇಳೋದು ಮಾಡೋದು ಹೋಗ್ಬಿಟ್ರೆ ಹಾಸ್ಯಾಸ್ಪದ ಆಗ್ಬಿಡುತ್ತೆ. ಆದ್ರೆ ನನಗೆ ಎಷ್ಟು ಗೊತ್ತಿದೆಯೋ, ನನಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಪ್ರಾಮಾಣಿಕವಾಗಿ ಹೇಳ್ತೀನಿ ಅಷ್ಟೇ. ಇದಕ್ಕೆ ಜಾಸ್ತಿ ನಿಮ್ ವಿಚಾರ ಕೇಳಿದಾಗ, ನನಗೆ ಗೊತ್ತಿಲ್ಲದೆ ಇದ್ದಾಗ ಅದನ್ನು ಒಪ್ಕೋಬೇಕು. ಈ ವಿಷಯ ನನಗೂ ಗೊತ್ತಾಗಿಲ್ಲ, ದಯವಿಟ್ಟು ನಾನು ವಿಚಾರ ಮಾಡಿ ಹೇಳ್ತೀನಿ, ಅಥವಾ ನಾವೇ ವಿಚಾರ ಮಾಡೋಣ, ಬೇರೆ ಕಡೆ ನೋಡಿ ಕೇಳಿ ಹೇಳೋಣ. ನನಗೆ ಏನು ಗೊತ್ತಿಲ್ಲವೋ ಗೊತ್ತಿದ್ದನ್ನು ಪ್ರಾಮಾಣಿಕವಾಗಿ ಅವನು ಒಪ್ಕೋಬೇಕು. ಹಾಗೆ ಗೊತ್ತಿದೆ ಹೋದ್ರು ಕೂಡ ಗೊತ್ತಿದೆ ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ ಏನೇನೋ ಹೇಳೋದು, ಜನನ ದಾರಿ ತಪ್ಪಿಸೋದು, ಅಥವಾ ಸುಳ್ಳು ಹೇಳ್ಬಿಡೋದು, ಇದೆಲ್ಲ ಮಾಡಬಾರ್ದು. ಇದು ವಕ್ರತೆ ಬಹಳ ದೊಡ್ಡ ದೋಷ. ರುಜುತ್ವವನ್ನ ಅಂದ್ರೆ ರುಜುತ್ವದಲ್ಲಿ ನೇರವಾಗಿ ನಡ್ಕೊಳ್ಳೋದು, ಸರಳವಾಗಿ ನಡ್ಕೊಳ್ಳೋದು. ಸರಳತೆ ಇದೆಯಲ್ಲ, ಆ ಸರಳತೆ ರುಜುತ್ವವನ್ನ ಅದು ಪ್ರೂವ್ ಮಾಡುತ್ತೆ. ನಮ್ಮ ಎಷ್ಟು ಸರಳತೆ ಇದೆಯೋ ಆ ಸರಳತೆ ನೀವು ರುಜುತ್ವದಿಂದ ಕೂಡ್ಕೊಂಡವರು ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಸರಳತೆ ಜೊತೆಗೆ ಸಹಜತೆ ಇರಬೇಕು. ಸರಳತೆ, ಸಹಜತೆ ಮತ್ತು ಪ್ರಾಮಾಣಿಕತೆ, ಈ ಮೂರು ಗುಣವನ್ನ ನಾವು ಇಟ್ಕೊಂಡ್ರೆ ರುಜುತ್ವದಿಂದ ಕೂಡ್ಕೊಂಡವರು ಅಂತ. ಆರ್ಜವಾನೋದು ಇದೆಯಲ್ಲ ಬಹಳ ಕಷ್ಟ, ತುಂಬಾ ಅಷ್ಟು ಸುಲಭವಾಗಿ ನಮ್ಗೆ ಅದು ರುಜುತ್ವ ನಮ್ಗೆ ಅಳವಡೋದಿಲ್ಲ. ನಮ್ಗೆ ಏನೋ ಒಂದು ರೀತಿ ಇಲ್ಲದನ್ನು ತೋರ್ಸ್ಕೋಬೇಕು ಅನ್ನೋ ಅಪೇಕ್ಷೆ ಬರುತ್ತೆ, ತನ್ನಲ್ಲಿರೋಲ್ಲ ಯೋಗ್ಯತೆ, ಅದು ತೋರ್ಸ್ಕೋಬೇಕು ಅನ್ನುವಂತಹ ಒಂದು ಕೆಟ್ಟ ಸ್ವಭಾವ ಬಂದ್ಬಿಡುತ್ತೆ. ಅದು ತಪ್ಪದು. ಅದು ಜನರಿಗೂ ಅಪಚಾರ, ತಾನು ಅವಮಾನಕ್ಕೆ ಗುರಿ ಆಗ್ತಾನೆ. ಆಡ್ಕೋತಾರೆ, ಏನೇನೋ ಹೇಳ್ತಾನೆ, ಸುಮ್ನೆ ಹೇಳ್ತಾನೆ ಅಂತ. ಎದರಲ್ಲಿ ಹೇಳಕ್ ಆಗದೆ ಹೋದ್ರು ಪರೋಕ್ಷದಲ್ಲಿ ಆಡ್ಕೊಳ್ತಾರೆ, ತಪ್ಪಾಗಿ ಹೇಳಿದ್ರೆ, ಅಥವಾ ನಾನು ಬಹಳ ಬುದ್ಧಿವಂತ, ನಾನು ಪಂಡಿತ, ನಾನು ಮೇಧಾವಿ ಅಂಥವನು ಅಂತ ಏನೇನೋ ಹೇಳ್ಕೊಳಕ್ ಹೋದ್ರೆ ಖಂಡಿತ ಅದು ಸರಳತೆ ಅಲ್ಲ. ಆ ರುಜುತ್ವಕ್ಕೆ ಪರ್ಯಾಯ ಪದವಾಗಿ ಸರಳತೆ, ಸಹಜತೆ, ಪ್ರಾಮಾಣಿಕತೆ ಬಹಳ ಮುಖ್ಯವಾದಂತ ಗುಣ. ಪರಮಾತ್ಮನು ಅತ್ಯಂತ ಸರಳ, ಅತ್ಯಂತ ಸಹಜ, ಅತ್ಯಂತ ಪ್ರಾಮಾಣಿಕದಿಂದ ಕೂಡ್ಕೊಂಡವನು. ಅಂಥ ಪರಮಾತ್ಮನ ಕಡೆಗೆ ನಾವು ಹೋಗುವಾಗ ನಮ್ಮ ಸ್ವಭಾವ ಹಾಗೆ ಇರಬೇಕು. ನಮಗೆ ನಮ್ಮ ಕರ್ಮವಶಾತ್ ಏನ್ ತಿಳುವಳಿಕೆಯೋ, ಏನ್ ಆರೋಗ್ಯವೋ, ಏನ್ ಶಕ್ತಿಯೋ, ಏನೇನು ಐಶ್ವರ್ಯವೋ, ಏನ್ ಬಲವೋ, ಏನ್ ಗುಣವೋ, ಏನೇನ್ ಬಂದಿರುತ್ತೋ ನಾವು ಅಷ್ಟರಲ್ಲೇ ಇರ್ಬೇಕೆ ಹೊರತು ನಮ್ಮಲ್ಲಿ ಇಲ್ಲದೆ ಇರತಕ್ಕದ್ದನ್ನ ಇದೇನು ತೋರ್ಪಡಿಸ್ಕೊಕ್ ಹೋಗೋದು, ಅದಕ್ಕೆ ಏನೇನೋ ಕಸರತ್ ಮಾಡೋದು, ಅದೆಲ್ಲ ಮಾಡಕ್ ಹೋಗಬಾರ್ದು. ಅದು ರುಜುತ್ವವಿಲ್ಲದೆ ಇರ್ತಕ್ಕಂತಹ ಇದು. ಆ ರುಜುತ್ವ ಸರಳತೆ ಇದೆಯಲ್ಲ ತುಂಬಾ ಕಷ್ಟ ಕಾಪಾಡ್ಕೊಳ್ಳೋದು. ಯಾಕಂದ್ರೆ ಮನುಷ್ಯನಿಗೆ ನೀವು ತುಂಬಾ ಸರಳವಾಗಿ ಸಹಜವಾಗಿರಿ, ಸಮಾಜದಲ್ಲಿ ನಿಮ್ಮನ್ನ ವಿಶೇಷವಾಗಿ ಗುರುತಿಸೋಲ್ಲ. ಜನರಿಗೆ ಏನಾಗಿದೆ ಇದೆ, ಜನರಿಗೆ ಹಿಪೋಕ್ರಸಿ ಇಷ್ಟ. ಹಿಪೋಕ್ರಸಿ ಅಂತ ಕೇಳಿದ್ರೆ ನೀವು, ಇಲ್ಲಿ ತೋರಿಸ್ಕೊಳ್ಳೋದು. ಒಬ್ಬ ಮನುಷ್ಯ ಇದ್ದಂತೆ, ಆ ಮನುಷ್ಯನಿಗೆ ಎಲ್ಲಾ ಪ್ರಾಣಿ ತರಹ ಕೂಗುವ ಸ್ವಭಾವ ಇತ್ತು ಅವನಿಗೆ. ನಾಯಿ ಹೇಗೆ ಕೂಗತ್ತೆ, ಕೋಳಿ ಹೇಗೆ ಕೂಗುತ್ತೆ, ಆಮೇಲೆ ಬೇರೆ ಎಮ್ಮೆ, ಹಸು, ಕುದುರೆ, ಆನೆ, ಎಲ್ಲಾ ಪ್ರಾಣಿಗಳನ್ನು ಮಿಮಿಕ್ರಿ ಮಾಡುವಂತಹ ಒಂದು ಕಲೆ ಇತ್ತು ಅವನಿಗೆ. ಅವನ ಕೂಗೋದನ್ನ ನೋಡ್ಬಿಟ್ಟು ಆ ಊರ್ನ ಒಂದ್ 25 ಜನ ಹುಡುಗರು ಅವ್ರನ್ನ ಮಧ್ಯ ಕೂರಿಸ್ಕೊಂಡು, ಹಿಂಗೆ ಕೋಳಿ ಕೂಗನ್ ಕೂಗು, ಅಲ್ಲೇ ಕತ್ತೆ ಕೂಗನ್ ಕೂಗು, ಅಲ್ಲೇ ಕುದುರೆ ಅಂತ ಇದ್ದದ್ದೆ. ಅವರೆಲ್ಲ ಬಂದಾಗ ಇಷ್ಟ ಮಾಡ್ತಾನೆ ಅಂತ ಹೇಳಿ ಅವರೆಲ್ಲ ಅದಕ್ಕೆ ಹುರಿದುಂಬಿಸ್ತಾ ಇದ್ರು. ಬಹಳ ಮಾಡ್ತಾನೆ. ಒಬ್ಬ ನಿಜ ಮನುಷ್ಯ ಬಂದಂತೆ, ಅವನೊಬ್ಬ ಬಂದಂತೆ, ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದ್ದೀರಿ ಅಂತಂದಂತೆ. ಅದೇ ಇವನು ಎಲ್ಲಾ ಪ್ರಾಣಿಗಳಂತೆ ಅವ್ನು ಇದು ಮಾಡ್ತಾನೆ, ಕೂಗ್ತಾನೆ, ಬಹಳ ಅದ್ಭುತ, ಇವನಲ್ಲಿ ಒಂದು ಒಳ್ಳೆ ಕಲೆ ಇದೆ, ಬಹಳ ವಿಶೇಷ ಅಂತ ಹೇಳ್ಬಿಟ್ಟು ಅವನು ಹೊಗಳಿದಂತೆ. ಅದೇನ್ ವಿಶೇಷ, ಆ ಪ್ರಾಣಿಯ ಕೂಗತ್ತಲ್ಲ ಆ ತರಹ ಇವನಲ್ಲಂತ ಕೇಳ್ಬೇಕು ಅಂತಂದೆ.
ಪ್ರಾಣಿ ಅಂತ ಕೂಗೋದು ವಿಶೇಷ ಅಲ್ಲಪ್ಪ, ಇವನು ಆರ್ತಿ ಕೂಗ್ತಾ ಅಂದ್ರೆ ಅದು ವಿಶೇಷ ಅನ್ನಂತೆ. ಅಂದ್ರೆ ಮನುಷ್ಯನಿಗೆ ಎಲ್ಲಿ ಇದಿದೆಯೋ, ಡೂಪ್ಲಿಕೇಟ್ ಇದೆಯೋ, ಎಲ್ಲಿ ವಿಶೇಷ ಅದು ಇಷ್ಟಪಡ್ತಾನೆ ಮನುಷ್ಯ, ಅಲ್ಲಿ ಸೋತ್ ಹೋಗ್ತಾನೆ. ಅವ್ನು ಗೊತ್ತಾಗ್ತಿಲ್ಲ ಅವನಿಗೆ. ನಾನು ಸಹಜತೆ, ಈಗ ಹಸು ಕೂಗದಂಗೆ ಅವನು ಹಸುವನ್ನು ಕೂಗಿಸ್ತಿದ್ದಂತೆ. ಹಸು ಅಂತ ಕೂಗೋದು ಏನು ವಿಶೇಷ, ಅದ್ರಲ್ಲಿ ಏನಿದೆ ನೋಡಿ. ಇವನು ಹಸು ಅಂತ ಕೂಗ್ತಾನೆ, ಇವನು ನೋಡಿ ಕುದುರೆ ಅಂತ ಕೆರಿತಾನೆ, ಇವ್ ನೋಡಿ ಆನೆಯಂತೆ ಗರ್ಜನೆ ಮಾಡ್ತಾನೆ, ಸಿಂಹದಂತೆ ಗರ್ಜನೆ ಮಾಡ್ತಾನಂತೆ, ಆನೆಯಂತೆ ಗೀಳ್ ಹಾಕ್ತಾನೆ ಅಂತ ಒಂದೊಂದ್ ರೀತಿ ಈ ರೀತಿ ಅನುಕರಣೆ ಮಾಡೋದನ್ನ ಜನರು ಅದನ್ನ ಬಹಳ ಇದು ಮಾಡ್ತಾರೆ. ಇದು ಏನ್ ಗೊತ್ತಾ, ಇದು ಮನುಷ್ಯ ಸಹಜತೆ ಬಿಟ್ಟು ವಿಕೃತಿ ಕಡೆ ಹೋಗುವಂತ ಸ್ವಭಾವ. ಯಾವತ್ತು ನಮ್ಗೆ ಯಾವ ಕಂಠ ಇದೆಯೋ, ನಮ್ಗೆ ಯಾವ ಒಂದು ತಿಳುವಳಿಕೆ ಇದೆಯೋ, ಅದರಂತೆ ನಾವು ಇರೋದಿದೆಯಲ್ಲ, ಅದು ನಮ್ಮ ಸಹಜತೆ, ನಮ್ಮ ಸರಳತೆ. ಅದನ್ನ ಹಾಗೆ ಉಳಿಸ್ಕೋಬೇಕು. ನಮ್ಗೆ ಏನ್ ಮಾಡುತ್ತಂದ್ರೆ, ನಾನು ಇದ್ದಾಗಿದ್ಬಿಟ್ರೆ ಸಮಾಜವನ್ನು ನಾನು ಗುರುತಿಸಲ್ಲ ಅನ್ನುವಂತಹ ಒಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್, ಇದು ನಮ್ಮನ್ನು ಹಾಳು ಮಾಡುತ್ತೆ. ನಮ್ಮನ್ನು ಯಾಕೆ ಸಮಾಜದಲ್ಲಿ ಗುರುತಿಸ್ಬೇಕು? ಗುರುತಿಸಿ ಏನಾಗುತ್ತೆ? ಸಮಾಜ ಗುರುತಿಸಿದ್ರು ಇಟ್ಕೊಳ್ಳಿ, ಬಹಳ ಚೆನ್ನಾಗಿ ನೀವು ಹಾಡ್ತೀರಾ, ಅಥವಾ ತುಂಬಾ ಚೆನ್ನಾಗಿ ನೀವು ಪ್ರವಚನ ಮಾಡ್ತೀರಾ, ಅಥವಾ ತುಂಬಾ ಚೆನ್ನಾಗಿ ನೀವು ಒಳ್ಳೆ ಕೋಟ್ಗಳು ಮಾಡ್ತೀರಾ, ಶ್ಲೋಕಗಳನ್ನ ಕೊಟ್ಟು ಮಾಡ್ತೀರಾ, ಇನ್ ಮಾಡ್ತೀರಾ, ಏನೋ ಹೊಗಳಿದ್ರು ಅಂತ ಅನ್ಕೊಳ್ಳಿ. ಹೊಗಳಿದ್ ಮಾತ್ರ ಇವನೇನೋ ನನ್ ಬಹಳ ದೊಡ್ಡ ಇವನು ಅನ್ಕೋಬಹುದು. ಏನು ವಿಶೇಷತೆ ಬಂದಂಗಾಗಲ್ಲ. ಯಾವತ್ತಿಗೂ ನಮ್ಮ ನಡವಳಿಕೆಗೆ ಭಗವಂತ ಮೆಚ್ಚಬೇಕೇ ಹೊರತು ಜನರು ಮೆಚ್ಚುವರಾಗಬಾರದು. ಭಗವಂತನ ಮೆಚ್ಚಿಸುವಂತಹ ನಡವಳಿಕೆ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಭಗವದ್ಭಕ್ತರಾಗ್ತೀವಿ, ಭಗವಂತಗಳು ಹೋಗ್ತೀವಿ. ನೀವು ಜನರನ್ನು ಮೆಚ್ಚಿಸ್ತಾ ಕೂತ್ಕೊಂಡ್ರೆ ಎಷ್ಟು ಜನ ಮೆಚ್ಚಿಸ್ಕೂ ಕೂಡ ಅದು ತಾತ್ಕಾಲಿಕ. ಏನೋ ಒಂದು ದುಡ್ಡು ಕೊಡ್ಬೋದು, ಏನೋ ಒಂದು ಸಭೆಯಲ್ಲಿ ಹೊಗಳ್ಬಹುದು, ಅಥವಾ ನೀನೋ ಸ್ಥಾನಮಾನ ಶಾಲೆ ಹೊದಿಸ್ಬೋದು, ಮರ್ಯಾದೆ ಕೊಡ್ಬೋದು. ಅದಕ್ಕೆ ಏನಾಯ್ತು, ಎಷ್ಟು ಮಹಾಫಲ ಅದು ತಾನೂ ದಾರಿ ತಪ್ಪದ, ಬೇರೆಯವ್ರಿಗೂ ದಾರಿ ತಪ್ಪಿಸ್ದ. ಬೇರೆಯವರಿಗೂ ಇದೇ ಮಾಡ್ಬೇಕು ಅನ್ನೋ ಒಂದು ಬೇರೆಯವ್ರಿಗೂ ಆ ಬುದ್ಧಿ ಬಂದ್ಬಿಡುತ್ತೆ. ಈ ತರಹ ನಡ್ಕೋಬೇಕು, ನಾವು ಕೂಡ ಆ ತರಹ ಮಿಮಿಕ್ರಿ ಕಲ್ತ್ಕೋಬೇಕು, ನಾವು ಕೂಡ ಬೇರೆ ಬೇರೆ ಕಲೆಗಳನ್ನ ಕಲ್ತ್ಕೋಬೇಕು, ಬೇರೆ ಬೇರೆ ಏನೇನೋ ಬುದ್ಧಿ. ನಿಜವಾಗ ಸನ್ಮಾರ್ಗ ತೋರಿಸೋದಿದೆಯಲ್ಲ, ಸನ್ಮಾರ್ಗ ಬಹಳ ಕಷ್ಟ ಅನುಸರಣೆ ಮಾಡೋದು. ಯಾಕಂದ್ರೆ ಮನುಷ್ಯನಿಗೆ ಒಂದು ವಿಕೃತಿ ಬಹಳ ಬೇಗ ಇಷ್ಟವಾಗತ್ತೆ, ಪ್ರಕೃತಿ ತುಂಬಾ ಅವನಿಗೆ ಬೇಸರ ಬಿಡುತ್ತೆ. ದಿನ ಅದೇ ತರಹ ನಡ್ಕೊಳ್ಳೋದು, ಅದೇ ತರಹ ಮಾತಾಡೋದು, ಅದೇ ತರಹ ಓದೋದು, ಅದೇ ತರಹ ಜಪ ತಪ ಅನುಷ್ಠಾನ. ಏನ್ ವಿಶೇಷ ಆಯ್ತು? ಇವತ್ತೇನಾದ್ರು ಒಂದು ವಿಶೇಷ ಫಂಕ್ಷನ್ ಮಾಡೋಣ, ಫಂಕ್ಷನ್ ಮಾಡ್ಬಿಟ್ಟು ಎಲ್ಲರನ್ನು ಕರೆಸ್ಬಿಟ್ಟು ದೊಡ್ಡದಾಗಿ ಪೆಂಡ ಹಾಕ್ಬಿಟ್ಟು ಅದ್ರ ದೊಡ್ಡ ಮಧ್ಯ ಸ್ಟೇಜ್ ಹಾಕಿ ಅದು ದೊಡ್ಡ ಅಲಂಕಾರಗಳನ್ನು ಮಾಡಿ ಲೈಟ್ಗಳನ್ನೆಲ್ಲ ಹಾಕಿ ಹೂವುಗಳನ್ನೆಲ್ಲ ಹಾಕಿ ಜನರೆಲ್ಲ ಕರೆಸಿ ಎಲ್ರ ಹತ್ರ ಹೇಗಿದೆ ಅಂತ ಕೇಳಿ ಜನತ ಹೊಳಿಸ್ಕೋಬೇಕು. ನೋಡಿ ಹೇಗಿದೆ, ಪರವಾಗಿಲ್ವಾ, ಚೆನ್ನಾಗಿದೆಯಾ, ಹಾಗಿದೆ ಅಂತ ಜನರೆಲ್ಲ ಹೊಗಳ್ಬಿಟ್ರು ಅಂತಂದ್ರೆ ನಿಮ್ಗೇನೋ ಒಂದು ಕಿರೀಟ ಬಂದಂಗಾಗತ್ತೆ. ಇದು ಒಂದ್ಸಲ ಧರ್ಮ ಧ್ವಜತ್ವ, ತನ್ನ ಸ್ವಭಾವಕ್ಕನ್ನ ದೂರ ಹೋಗೋದು ಬಹಳ ಕಷ್ಟ. ಮನುಷ್ಯನಿಗೆ ಸಹಜವಾಗಿರೋದು ಬಹಳ ಕಷ್ಟ. ಹಾಗೆ ರುಜುತ್ವ ಇದೆಯಲ್ಲ, ನೇರವಾಗಿ ನಡ್ಕೊಳ್ಳೋದು, ಸರಳವಾಗಿ ನಡ್ಕೊಳ್ಳೋದು, ಸಹಜವಾಗಿ ನಡ್ಕೊಳ್ಳೋದು, ಪ್ರಾಮಾಣಿಕತೆಯಿಂದ ಇರೋದು, ಇದು ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಅಧ್ಯಾತ್ಮ ಮಾರ್ಗದಲ್ಲಿ ಹೊರಟಂತಹ ಸಾಧಕರಿಗೆ, ಮುಮುಕ್ಷುವಿಗೆ ಬಹಳ ಮುಖ್ಯವಾದ್ದು. ನಿಜವಾಗಿ ಬೆಲೆ ಬರೋದು ಇವನಿಗೆ ಗೊತ್ತಾ. ನಾವಂತೀವಲ್ಲ, ಏನೋ ಮಿಮಿಕ್ರಿ ಮಾಡಿದವರು ಬೇರೆ ಬೇರೆ ವಿಶೇಷತೆ ಹಿಪೋಕ್ರಸಿ ಮಾಡಿ ಏನೋ ಒಂದು ಬೆಲೆ ತಗೊಂಡ್ರು, ಅವ್ರ ಬೆಲೆ ನಿಲ್ಲಲ್ಲ, ಅದು ಇದಾಗಲ್ಲ. ನಿಜವಾಗಿ ಇವನಿಗೆ ನಿಜವಾಗಿ ಭಗವಂತನೂ ಮೆಚ್ಚಿದವನಾಗ್ತಾನೆ, ಸಮಾಜಕ್ಕೂ ಹಿತ, ನಿಜವಾದ ಗೌರವ ಬರುತ್ತೆ. ಆದ್ರೆ ಇವ್ನಿಗೆ ಆ ಗೌರವ ಬೇಕಿಲ್ಲ. ಇವನು ನಾನು ನಡ್ಕೊಳ್ತಾ ಇರೋದು ಭಗವಂತನಿಗಾಗಿ ತಂದ್ಕೊಂಡಿದ್ದಾನೆ ಹೊರತು ನಾನು ಜನರಿಗಾಗಿ ಇಲ್ಲ. ಅವನು ಜನಾರ್ದನ ಸೇವೆ ಮಾಡ್ತಾನೆ ಹೊರತು ಜನಸೇವೆಯೂ ಜನಾರ್ದನ ಸೇವೆ ಅಂದ್ಕೊಂಡಿರ್ತಾನೆ ಹೊರತು ನಿಜವಾಗಿ ಅವನ ಗುರಿ ಆ ಭಗವಂತನೇ ಆಗುತ್ತೆ. ಹಾಗೆ ರುಜುತ್ವ ಹೇಳಿದ್ರೆ ಮರ್ತ್ಬಿಟ್ಟಿದೆ ಆ ರುಜುತ್ವ ಹೇಳಕ್ಕೆ, ಆ ವ್ಯಾಖ್ಯೆ ಹೇಳಿದೆ ನಿಮ್ಗೆ ದಾಟ್ಬಿಟ್ಟಿದೆ, ಈಗ ಜ್ಞಾಪಕ ಮಾಡಿದ್ರು. ಅದು ಬಹಳ ಸಾಧಕರಿಗೆ ಮುಖ್ಯವಾದಂತಹ ಸಾಧನ ರುಜುತ್ವವನ್ನು ಬೆಳೆಸ್ಕೋಬೇಕು. ರುಜುತ್ವದಲ್ಲಿ ಅದೇನಲ್ಲ 3 ಗುಣ ಜ್ಞಾಪಕ ಇಟ್ಕೊಳ್ಳಿ. ಒಂದು ಸಹಜತೆ, ಇನ್ನೊಂದು ಸರಳತೆ, ಇನ್ನೊಂದು ಪ್ರಾಮಾಣಿಕತೆ. ಈ 3 ಉಳಿಸ್ಕೊಂಡು ಹೋದ್ರೆ ಅವ್ರ ರುಜುತ್ವವನ್ನು ಉಳಿಸ್ಕೊಂಡಿದ್ದಾನೆ, ರುಜುತ್ವದಲ್ಲಿ ನಡ್ಕೊಳ್ತಾ ಇದ್ದಾನೆ, ಅನ್ಕೋಬೇಕು ಅಂತ. ಇದನ್ನು ಕೂಡ ಅಭ್ಯಾಸ ಮಾಡ್ಬೇಕು. ನಮ್ಗೆ ಏನಾಗ್ಬಿಡುತ್ತೆ ಅಂದ್ರೆ, ಪರಿಸರದಲ್ಲಿ ಇದ್ದಾಗ ನಾವು ಜನರನ್ನು ನೋಡ್ತೀವಲ್ಲ, ಯಾರ್ಯಾರು ಏನೇನೋ ವಿಶೇಷ ಕಂಡುಬಿಟ್ಟು ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ, ನಾವು ಹಾಗಾಗ್ಬೇಕು ಅಂತ. ಅಯ್ಯೋ ನಮ್ಗೆ ಗೊತ್ತಿದ್ದವರೊಬ್ರು ಯಾವಾಗ ಶ್ರೀಮಂತರು ಬಹಳ ಜೋರಾಗಿ ಇದ್ ಮಾಡ್ಬಿಟ್ರು, ಮದುವೆ ಸಮಾರಂಭ ಮಾಡ್ಬಿಟ್ರು.
ಇನ್ನೊಬ್ನಿಗೆ ಅಷ್ಟು ಸಾಮರ್ಥ್ಯ ಇರ್ಲಿಲ್ಲ. ಅವನು ನಾನು ಹಂಗ್ ಮಾಡ್ಬೇಕು ಅಂತ ಅನ್ಕೊಂಡವನಾಗಿ ಸಾಲ ಸೋಲು ಮಾಡ್ಕೊಂಡು ಮಾಡ್ಬಿಟ್ಟ. ಅದು ಫಂಕ್ಷನ್. ಸಾಲ ಸೋಲು ಮಾಡ್ಕೊಂಡು ಮಾಡಿದ್ರೆ ತೀರ್ಸೋರು ಯಾರು? ನೀನೇ ತೀರ್ಸ್ಬೇಕು. ಎಷ್ಟು ಒದ್ದಾಡ್ಬಿಟ್ಟ, ಎಷ್ಟು ಹೊಡೆದಾಡ್ಬಿಟ್ಟ, ಕಷ್ಟಪಟ್ಬಿಟ್ಟ ಅಂತಂದ್ರೆ ಅಯ್ಯೋ ನಾನು ಯಾಕಾದ್ರೂ ಮಾಡಕ್ ಹೋದ್ರೆ ಆಮೇಲೆ ಪೇಚಾಡ್ಕೊಂಡ್ಬಿಟ್ಟ, ಪಶ್ಚಾತ್ತಾಪ ಆಯ್ತು. ಅಯ್ಯೋ ನಾನು ಸುಮ್ಮನೆ ಇರ್ಬೇಕಾಯ್ತು, ನನ್ ಶಕ್ತಿ ಕಷ್ಟ ಇರ್ಬೇಕಾಯ್ತು, ನನ್ನ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ನಾನು ಇದ್ದಿದ್ದೆ ನೆಮ್ಮದಿಯಾಗಿರ್ತಿದ್ದೆ ಆಮೇಲೆ ಅನಿಸ್ತು. ಆಮೇಲೆ ಅನ್ನಿಸ್ತಲ್ಲ, ಅದೇ ಒಳ್ಳೇದು ಅನ್ಕೋಬೇಕು. ಇವಾಗ ಕೆಲವು ಜನ ಅದಕ್ಕಾಗಿ ಏನೇನೋ ಮಾಡಿ ಆಸ್ತಿ ಪಾಸ್ತಿಯನ್ನೆಲ್ಲ ಕಳ್ಕೊಂಡು ಪರದಾಟ ಮಾಡ್ಕೊಂಡ್ಬಿಡ್ತದೆ, ಜೀವನ ತುಂಬಾ ಕಷ್ಟ ಸಿಕ್ಕಾಕೊಂಡ್ಬಿಡ್ತದೆ. ಹಂಗೆಲ್ಲ ಹೋಗಬಾರ್ದು. ನಮ್ಮ ಭಗವಂತ ಹೇಗೆ ಇಟ್ಟಿದಾನೋ ನಮ್ಮ ಸಂಪತ್ತು, ನಮ್ಮ ಶಕ್ತಿ, ನಮ್ಮ ಬಲ, ನಮ್ಮ ಗುಣ, ನಮ್ಮ ನಡವಳಿಕೆ ಏನಿದೆಯೋ ತಕ್ಕಾಗಿ ಹೋಗಿ ನಮ್ಮ ಸಾಮರ್ಥ್ಯ ತಕ್ಕಾಗಿ ನಾವು ಅನುಷ್ಠಾನ ಮತ್ತು ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರೆ ನಮಗೂ ಹಿತ, ಜನರಿಗೂ ಹಿತ, ನಮ್ಮ ಜೀವನ ಸುಖಮಯವಾಗಿ ನಡೆಯುತ್ತೆ. ಹಾಗಾಗಿ ರುಜುತ್ವವನ್ನ ಬಹಳ ಚೆನ್ನಾಗಿ ಕಾಪಾಡ್ಕೋಬೇಕು. ಪ್ರತಿ ಕ್ಷೇತ್ರ ನಮ್ಮನ್ನು ವಾಚ್ ಮಾಡ್ತಿರ್ಬೇಕು. ನಮ್ಮ ಮನಸ್ಸನ್ನ ನಾನು ಏನಾದ್ರೂ ಇಲ್ಲದನ್ನ ಹೇಳ್ಕೊಳ್ತಾ ಇದ್ದೀನ, ಇಲ್ಲದನ್ನ ತೋರ್ಸ್ಕೊಳ್ತಾ ಇದ್ದೀನ, ಯಾಕೆ ನಾನು ಸುಮ್ಮನೆ ಇನ್ನೊಬ್ಬನ ಹೊಗಳೋದಾಗಲಿ ಅಥವಾ ನಾನು ಏನೇನೋ ಗೊತ್ತಿದೆ ಅಂತ ಹೇಳ್ಕೊಳ್ಳೋದಾಗಲಿ ಯಾಕೆ ಹೋಗ್ಬೇಕು? ಇದೆಲ್ಲ ಮಾಡಬಾರ್ದಲ್ವಾ, ತಪ್ಪಲ್ವಾ ಇದು ಅಂತ ಹೇಳ್ಕೊಂಡು ತನಗೆ ತಾನು ಬುದ್ಧಿವಾದವನ್ನು ಹೇಳ್ಕೊಂಡು ತನ್ನ ಮನಸ್ಸನ್ನ ಕಂಟ್ರೋಲ್ ಮಾಡ್ಬೇಕು. ಮತ್ತೆ ಮತ್ತೆ ವಾಚ್ ಮಾಡ್ತಿರ್ಬೇಕು. ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಮತ್ತೆ ನೋಡ್ತಾ ಇರ್ಬೇಕು. ಅದು ಯಾವ ಕಡೆ ಹೋಗ್ತಾ ಇದೆ, ಅದು ಏನನ್ನ ಅಪೇಕ್ಷೆ ಪಡ್ತಾ ಇದೆ, ಯಾವುದನ್ನ ನಿರೀಕ್ಷಣೆ ಮಾಡ್ತಾ ಇದೆ. ಆ ನಿರೀಕ್ಷಣೆ ಇದೆಯಲ್ಲ, ಆ ನಿರೀಕ್ಷಣೆ ಮಾಡುವಾಗ ಏನೇನೋ ನಿರೀಕ್ಷೆ ಮಾಡ್ಕೊಂಡು ಅದು ಏನೋ ಒಂದು ಸಹ ಕೆಟ್ಟ ಅಭ್ಯಾಸ ಬಂದ್ಬಿಟ್ಟಿರುತ್ತೆ. ಹೇಗೋ ನಾನು ಇದು ಬಿಟ್ರೆ ನಾನು ಚಂದ ಅಂತ. ಯಾರಾದ್ರೂ ಚೆನ್ನಾಗಿ ಹಾಡಿದ್ರೆ ನಾನು ಹಂಗೆ ಹಾಡೋನಾಗ್ಬೇಕು ಅಂತ ಇವಾಗ ಅನ್ಸತ್ತೆ. ಯಾರಾದ್ರು ತುಂಬಾ ಚೆನ್ನಾಗಿ ಏನಾದ್ರು ಪ್ರವಚನ, ನಾನು ಹಂಗೆ ಪ್ರವಚನ ಮಾಡ್ಬೇಕು ಅನ್ಸುತ್ತೆ. ಯಾರೋ ಚೆನ್ನಾಗಿ ವೇದ ಹೇಳಿದ್ರೆ ನಾನು ಹಂಗೆ ವೇದ ಕಲ್ತ್ಕೊಂಡು ಹೇಳಿದ್ರೆ ಹೇಗಿರುತ್ತೆ ಅಂತ. ಯಾರು ಏನು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದರೋ ನೋಡುವವರಿಗೆ ನಾನು ಅದನ್ನ ಮಾಡೋ ಹಂಗಾದ್ರೆ ಯಾಕೆ ತರ ಮಾಡ್ಕೋಬೇಕು? ನಮ್ಮ ಸಾಮರ್ಥ್ಯ ಏನಿದೆ ಅದ ಹಾಗೆ ಮಾಡ್ಕೊಂಡು ಹೋದ್ರೆ ಆಯ್ತು. ಅವರಲ್ಲಿ ಏನೋ ಒಂದು ವಿಶೇಷತೆ ಯಾವುದೋ ಒಂದು ಕರ್ಮ ನಿಮಿತ್ತವಾಗಿ ಬಂದಿರುತ್ತೆ. ಆ ಕರ್ಮ ನಿಮಿತ್ತವಾಗಿ ಬಂದಂತ ವಿಶೇಷ ಆ ಕರ್ಮ ಇರುವವರೆಗೂ ನಡೀತಾ ಇರುತ್ತೆ. ನನ್ನ ಮಾತಿಗೆ ನಾವು ಅದನ್ನೇ ಅನುಸರಿಸ್ಬೇಕು, ಹಾಗೇ ಇರಬೇಕು ಅಂತ ಅಂದ್ಕೊಳ್ಳೋದು ತುಂಬಾ ತಪ್ಪಾಗತ್ತೆ. ಮತ್ತು ಅಧ್ಯಾತ್ಮ ಮಾರ್ಗದಲ್ಲಿ ತುಂಬಾ ಎಡವುತ್ತೀವಿ, ನಾವು ಎಡವುದವರಾಗ್ತೀವಿ. ಹಾಗಾಗಿ ಆ ರೀತಿ ರುಜುತ್ವವನ್ನ ಬಿಟ್ಟು ಹೋಗಬಾರ್ದು, ಸರಳತೆಯನ್ನ, ಸಹಜತೆಯನ್ನ ಕಾಪಾಡ್ಕೋಬೇಕು ಅಂತ. ಹೀಗೆ ಆರ್ಜವಂ, ಆಮೇಲೆ ಅಮಾನಿತ್ವ ಮದಂ ಹಿತ್ವ ಅಹಿಂಸಾ ಶಾಂತಿ ಆರ್ಜವಂ ಆಚಾರ್ಯೋಪಾಸನಮಾಯಿತು ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಆಗ್ಬೇಕು. ಇವತ್ತು ಆತ್ಮವಿನಿಗ್ರಹ ಅನ್ನೋ ಪದಕ್ಕೆ, ಆತ್ಮ ಶಬ್ದಕ್ಕೆ ಇಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇಷ್ಟನ್ನು ಆತ್ಮ ಅನ್ನೋ ಶಬ್ದನ್ನು ಕರೀತಾರೆ. ಕಾರ್ಯಕರಣ ಸಂಘಾತ ಅಂತ ಅರ್ಥ. ಯಾಕೆಂದ್ರೆ ನಿಗ್ರಹ ಮಾಡೋದು, ಹತೋಟಿ ಇಡೋದು ಅಂದ್ರೆ ನಿಜವಾದ ಆತ್ಮನ ಹತೋಟಿ ಇಡೋ ಅವಶ್ಯಕತೆಯೂ ಇಲ್ಲ, ಆಗೋದೂ ಇಲ್ಲ, ಸಾಧ್ಯವೂ ಇಲ್ಲ. ಶುದ್ಧನಾದ ಆತ್ಮನಿದಾನದ ಚಿನ್ಮಾತ್ರನಾದ ಆತ್ಮ, ಅದನ್ನೆಂತ ಹತೋಟಿ ಇಡ್ತೀರಾ ನೀವು? ಆತ್ಮ ಶಬ್ದಕ್ಕೆ ಮುಖ್ಯಾರ್ಥ ಇಟ್ಕೊಂಡು ಪ್ರತ್ಯೇಗಾತ್ಮ ಅಂತ ಅರ್ಥ ಮಾಡಿ ಆ ಪ್ರತ್ಯೇಗಾತ್ಮನ ಹತೋಟಿ ಇಡೋದು ನನ್ನ ಹೇಳ್ತಾ ಇಲ್ಲ. ನಾವು ಯಾವುದನ್ನ ನಾನು ಅಂತ ವ್ಯವಹಾರದಲ್ಲಿ ಅಂದ್ಕೊಳ್ತಾ ಇದೀವೋ ಅದನ್ನೆಲ್ಲ ಇಲ್ಲಿ ಆತ್ಮ ಅಂತ ಹೇಳ್ತಾ ಇದ್ದಾರೆ. ಆತ್ಮ ಶಬ್ದಕ್ಕೆ ಸಾಮಾನ್ಯವಾದ ಅರ್ಥ ನಾನು ಅಂತ ಅನಿಸ್ಕೊಂಡಂತಹ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಇದನ್ನ ನಿಗ್ರಹ ಮಾಡಬೇಕಂತೆ. ನಿಗ್ರಹ ಮಾಡೋದು ಅನ್ನೋ ಶಬ್ದಕ್ಕೆ ಅರ್ಥ ಏನು? ನೀ ಅನ್ನೋ ಉಪಸರ್ಗ ಏನ್ ಹೇಳ್ತಾ ಗೊತ್ತಾ? ನಿತರಾಮ್ ಅಥವಾ ನಿಶ್ಚಯೇನ ಗ್ರಹ ಹಿಡ್ಕೊಳ್ಳೋದು, ಬಿಗಿಯಾಗಿ ಹದ್ದುಬಸ್ತಲ್ಲಿ ಕೂರಿಸೋದು. ಅದೇನಾಗುತ್ತೆ ಗೊತ್ತಾ? ನಮಗೂ ಅರಿವಿದ್ದೇನೆ, ಚಾಪೆ ಮೇಲೆ ಕೂತಿದ್ರೆ ಆ ಚಾಪೆ ಕಿತ್ತಾ ಇರ್ತೀವಿ, ಅದೇನೋ ದುರಭ್ಯಾಸ. ಚಾಪೆ ಕಿತ್ತೋದು, ಪಕ್ಕದ ಕಾಗದ ಇದೆ ಆ ಕಾಗದ ಹೀಗೆ ಸುರುಳಿ ಮಾಡೋದು, ಬಿಚ್ಚೋದು, ಸುರುಳಿ ಮಾಡೋದು, ಬಿಚ್ಚೋದು. ಒಂದು ಪೆನ್ ಇದ್ರೆ ಅದು ಏನೇನೋ ಅದ್ರ ಮೇಲೆ ಬರೆಯೋಕೆ ಹೋಗೋದು. ಸುಮ್ಮನೆ ಅರ್ಥವೇ ಇಲ್ಲ, ಬರೆಯೋ ಅವಶ್ಯಕತೆ ಇಲ್ಲ, ಏನೇನೋ ಬರೆಯೋಕೆ ಹೋಗೋದು. ಈ ಟೇಬಲ್ ಮುಂಚೆ ಕುರ್ಚಿ ಮೇಲೆ ಕೂತಿದ್ರೆ ಕಾಲನ್ನ ಹೀಗೆ ಅಲ್ಲಾಡಿಸ್ತಾ ಇರೋದು, ಅದು ಹೀಗೆ ಕೂರ್ತಾ ಇರೋದು, ಅದನ್ನ ಅಭ್ಯಾಸ. ಅದನ್ನು ಬಿಡಬೇಕು. ನಮ್ಮ ಸ್ವಾಮಿಗಳು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಯುರೋಪ್ ದೇಶದವರಿಗೆ ಈ ಪದ್ಮಾಸನ ಕೂರೋಕ್ಕಾಗಲ್ಲ, ಅವರಿಗೆ ಅಭ್ಯಾಸ ಕುರ್ಚಿ ಮೇಲೆ ಕೂತೇ ಅಭ್ಯಾಸ ಆದ್ರಿಂದ ಅವ್ರಿಗೆ ಈ ಪದ್ಮಾಸನ ಕೂತು ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಅವರಿಗೆ ಒದ್ದಾಡ್ತಾರೆ, ಅಯ್ಯೋ ಹೆಂಗ್ ಕೂತ್ಕೋತೀರಾ ನೀವು ಇಲ್ಲಿ ಅಂತ. ಅವ್ರ ಕೈಯಲ್ಲಿ ಊಟ ಮಾಡ್ಕೊಂಡು ಬರಲ್ಲ ಗೊತ್ತಾ ಅವರಿಗೆ. ಅವ್ರು ಫೋಕಲ್ಲೇ ಊಟ ಮಾಡಿ ತಿನ್ನೋಕೆ ಅಭ್ಯಾಸ ಹೊರತು ನಾವು ಎಲೆ ಕೂತ್ಕೊಂಡು ಚೆನ್ನಾಗಿ ಅನ್ನ ಸಾರು ಹೊಳೆ ಹಾಕೊಂಡು ಊಟ ಮಾಡ್ತೀವಲ್ಲ, ಅವ್ರು ಆಶ್ಚರ್ಯ ಆಗ್ತಿದ್ದಾರೆ ನೋಡಿದ್ರೆ ಹಿಂಗ್ ಊಟ ಮಾಡ್ತಾರೆ ಇವರು ಅಂತ. ಅಂದ್ರೆ ನಮಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯ, ನಾವು ಹೀಗಿರ್ಬೇಕು ಅಂತ ಅನ್ಕೊಂಡು ಅದ್ರ ತಕ್ಕಾಗಿ ನಾವು
ಅಡ್ಜಸ್ಟ್ ಆಗಿ ಹಾಗೆ ಮಾಡ್ತಾ ಹೋಗ್ತೀವಿ, ನಾವು ಇದು ಹೋಗ್ತೀವಿ. ಆದ್ರೆ ನಾವು ಕೂರುವಾಗ ಹ್ಯಾಕ್ ಕೂರುವಾಗ ಅವ್ರು ಹೇಳ್ತಾರೆ ಸಮಂ ಕಾಯ ಶಿರೋ ಗ್ರೀವಂ ಅಂದ್ರೆ ಭಗವಂತ 6ನೇ ಅಧ್ಯಾಯ ಹೇಳ್ತಾನೆ. ನಾವು ಕೂತಾಗ ಧ್ಯಾನಕ್ಕೋ ಜಪಕ್ಕೋ ಪೂಜೆಗೋ ಅಥವಾ ಏನೋ ಸ್ತೋತ್ರವೋ ಅನುಷ್ಠಾನ ಏನ್ ಮಾಡಕ್ ಕೂತು ಕೂಡ ಮತ್ತೆ ಹೀಗೆ ಮಾಡ್ತಾ ಇರೋದು ಇದು ಮಾಡೋದು. ನಮ್ಮ ನರೇಶ ಅಂತ ವಿದ್ಯಾರ್ಥಿ ಅಲ್ಲ, ಅವನ ಮೇಲೆ ಹಿಂಗೆ ವೇದ ಹೇಳ್ತಿದ್ದೆ. ನರೇಶ ಯಾಕೋ ಹಂಗ್ ಮಾಡ್ತೀಯಾ, ಸುಮ್ಮನೆ ವೇದ ಹೇಳೋ, ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡಿಯಲ್ಲ ಚಂದ ಅಂತ. ತುಗಾಕೊಂಡು ವೇದ ಹೇಳೋದು ಅದೆಲ್ಲ ಮಾಡಬಾರ್ದು. ಯಾವ ಆತ್ಮ ವಿನಿಗ್ರಹ, ಆತ್ಮ ಶಬ್ದಕ್ಕೆ ದೇಹವನ್ನ ಕಂಟ್ರೋಲ್ ಇಟ್ಕೋಬೇಕು, ಅಂದ್ರೆ ಗಂಭೀರವಾಗಿ ಕೂತ್ಕೋಬೇಕು. ಆಮೇಲೆ ದೊಡ್ಡವರಿದ್ದಾಗ ಮಹಾತ್ಮರಿದ್ದಾಗ ಕಾಚಾಸ್ಕೊಂಡು ಕೂತ್ಕೊಳ್ತೀನಿ, ಅದೆಲ್ಲ ಅಸಭ್ಯ ವರ್ತನೆ. ಮಹಾತ್ಮರ ಮುಂದೆ ಒಂದು ದೇವ್ರ ಮುಂದೆ ಕಾಚಾಸ್ಕೊಂಡು ಕೂತ್ಕೊಳ್ಳೋದು, ಹೇಗಾಯ್ತೋ ಹಾಕಿ ಕೂತ್ಕೊಳ್ಳೋದು, ಎಲ್ಲ ಆಯ್ತು ಅಲ್ಲೇ ಮಲ್ಕೊಂಡ್ಬಿಡ್ತೀನಿ ಅನ್ನೋದು, ಅಂಥ ಅನಿವಾರ್ಯ ಮಲ್ಗೋ ಬಂದು ರೂಮ್ಗೆ ಹೋಗಿ ಮಲ್ಕೋಬೇಕಷ್ಟೇ. ದೇಹ ಸ್ಥಿತಿ ಅಕಸ್ಮಾತ್ ಇವ ಮಲಗದೇ ಇದ್ರೆ ಆಗೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಮಲಗೋ ತಪ್ಪಲ್ಲ, ಅದಕ್ಕೊಂದು ಸನ್ನಿವೇಶ ಇದೆ, ಕಾಲ ದೇಶ ನೋಡ್ಕೊಂಡು ಎಲ್ಲಿ ಮಲ್ಕೊಳ್ಳಿ. ಆದ್ರೆ 10 ಜನರ ಮುಂದೆ ಇರ್ಬೇಕಾದ್ರೆ ಸಮಾಜದಲ್ಲಿ ಯಾವ ರೀತಿ ಒಂದು ಸಭ್ಯತೆ ಒಂದು ನಡವಳಿಕೆ ಇದೆಯೋ ಅದನ್ನ ನಾವು ಖಂಡಿತ ಪಾಲಿಸ್ಬೇಕು. ನೇರವಾಗಿ ಕೂತ್ಕೋಬೇಕು, ಸಮಾಧಾನವಾಗಿ ಕೂತ್ಕೋಬೇಕು. ಮತ್ತೆ ಇಂದಿಗೂ ಅಷ್ಟೇ ಅಲ್ಲೇನು ಇಲ್ಲೇನು ಇದೇನು ಈ ಚಪಸ್ತಾಬಾರದು. ಅದು ಹೆಂಗ್ ಮಾಡಿದ್ದಾರೆ ಇದೇ ಕೂತಿರೋರು ಜಪಕ್ಕೆ ಅಥವಾ ಪೂಜೆಗೆ ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಏನಾಯ್ತು ಜಪ ಪೂಜೆ? ಇಂದ್ರಿಯ ಚಾಪಲ್ಯತೆಯನ್ನ ಕಂಟ್ರೋಲ್ ಮಾಡ್ಬೇಕು. ಇಂದ್ರಿಯಗಳು ಹರಿದಾಡ್ತಾ ಇರುತ್ತೆ, ಅದಕ್ಕೆ ತುಂಬಾ ಕುತೂಹಲ. ಮನುಷ್ಯನಿಗೆ ಭಗವಂತ ಕುತೂಹಲ ಅನ್ನುವಂತಹ ಒಂದು ಗುಣ ಕೊಟ್ಟಿದ್ದಾನಲ್ಲ, ಬಹಳ ಉತ್ತಮವಾದಂತಹ ಗುಣ ಅದು. ಅದನ್ನ ಭಗವಂತನ ವಿಷಯಕ್ಕೆ ಉಪಯೋಗಿಸ್ಕೋಬೇಕು. ಆ ಕುತೂಹಲವನ್ನು ಏನ್ ಮಾಡ್ತಾನೆ, ಪ್ರಪಂಚ ಕಡೆ ತಗೊಂಡು ಹೋಗ್ಬಿಡ್ತಾನೆ. ಕುತೂಹಲ ಒಳ್ಳೇದು, ಕುತೂಹಲ ಇರಬೇಕು. ಕುತೂಹಲ ಯಾವುದೇ ವಿಷಯಕ್ಕೆ ಇರಬೇಕು? ಸತ್ಯವನ್ನು ಕಂಡ್ಕೊಳ್ಳೋ ಕಡೆಗೆ, ಭಗವಂತನ ವಿಚಾರದ ಕಡೆಗೆ, ಸನ್ಮಾರ್ಗದ ಕಡೆ ಕುತೂಹಲ ಇರಬೇಕು. ಅಲ್ಲಿ ನಾನು ಹೆಚ್ಚಾಗಿ ಈ ವಿಷಯವನ್ನು ಆಳವಾಗಿ ತಿಳ್ಕೊಳ್ತೀನಿ, ಈ ವಿಷಯವನ್ನು ಮನಮುಟ್ಟಿ ತಿಳ್ಕೊಳ್ತೀನಿ, ಇದರಲ್ಲಿ ಮತ್ತೆ ಇನ್ನೇನೇನು ಹೇಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇನ್ನೆಲ್ಲೆಲ್ಲಿದೆ ಅದೆಲ್ಲ ಕ್ರೋಢೀಕರಿಸ್ಕೊಂಡು ಏಕವಾಕ್ಯತೆ ಮಾಡ್ಕೊಂಡು ಅದನ್ನೆಲ್ಲ ಅನುಸಂಧಾನ ಆಲೋಚನೆ ಮಾಡ್ತಾ ಕೂತ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆಯದು. ಆ ಕುತೂಹಲಕ್ಕೆ ಸದ್ವಿನಿಯೋಗತೆ ಬಂತು. ಆ ಕುತೂಹಲದಿಂದ ಸುಮ್ಮನೆ ಏನಾಗುತ್ತೆ ಗೊತ್ತಾ, ಈ ಟಿವಿ ಮುಂದೆ ಕೂತಾಗ ಈ ಚಾನಲ್ ಏನ್ ಬರ್ತಾ ಇದೆ, ಈ ಚಾನಲ್ ಸುಮ್ಮನೆ 50 ಚಾನಲ್ ಇದೆ, ಎಲ್ಲಾ ಚಾನಲ್ ನೋಡ್ತಾ ಹೋಗೋದು. ಯಾವ ಚಾನಲ್ ಏನಿದೆ ಸುಮ್ಮನೆ ನೋಡ್ತಾ ಇರೋದು. ಹೇಗೆ ಮೊಬೈಲ್ ಇಟ್ಕೊಂಡ್ರೆ ಈ ವಾಟ್ಸಪ್ ಅಲ್ಲಿ ಯಾರು ಏನ್ ಕಳ್ಸಿದ್ದಾರೆ, ಇದರಲ್ಲಿ ಏನಿದೆ, ಯೂಟ್ಯೂಬ್ ಅಲ್ಲಿ ಏನಿದೆ, ಇದರಲ್ಲಿ ಏನಿದೆ, ಅವರು ಸುಮ್ಮನೆ ಹುಡ್ತಾ ಕೂತ್ಕೊಳ್ಳೋದು, ಇದನ್ನು ನೋಡ್ತಾ ಹೋಗೋದು. ಇದರಲ್ಲಿ ಟೈಮ್ ವೇಸ್ಟ್, ಮತ್ತೆ ಮನಸ್ಸು ಹಾಳ ಹೋಗುತ್ತೆ, ಮನಸ್ಸಿಗೆ ಕುಸಂಸ್ಕಾರ ಬರುತ್ತೆ. ಆಮೇಲೆ ನಮ್ಗೆ ಯಾವ ಜೀವನದ ಸಾಧನೆಯೂ ಏನು ಆದಂಗಾಗಲ್ಲ, ನಮ್ಮ ಜೀವನದಲ್ಲಿ ಏನು ಉನ್ನತಿ ಅಭ್ಯುದಯ ಏನು ಆದಂಗಾಗಲ್ಲ. ಸುಮ್ಮನೆ ವೃಥಾ ಸಮಯ ವೇಸ್ಟು, ಮತ್ತೆ ಬುದ್ಧಿಗೆ ಕುಸಂಸ್ಕಾರ ಆಗೋದು. ಯಾತಕ್ಕೆ ಅದಕ್ಕೆ? ಈಗ ಮೊಬೈಲ್ ಉತ್ತಮ, ಹೌದು, ಮೊಬೈಲ್ ಯಾವುದಕ್ಕೂ ಒಂದು ಬೇಕು, ಅಂದ್ರೆ ಅದು ಪ್ರಯೋಜನ ಏನು? ಯಾರಾದ್ರೂ ಮಾತಾಡಿದಾಗ ಅವರಿಗೆ ಉತ್ತರ ಕೊಡೋದಕ್ಕೆ ಇಟ್ಕೊಳ್ಳಿ, ಉಪಯೋಗಿಸ್ಕೊಳ್ಳಿ, ಇದು ತಪ್ಪಲ್ಲ. ಆದ್ರೆ ಆ ಮೊಬೈಲಿನ ಸದುಪಯೋಗವನ್ನು ಬಿಟ್ಟು ದುರುಪಯೋಗ ಮಾಡ್ಕೊಳ್ಳೋದು ಹೋದಿದೆಯಲ್ಲ, ದುರುಪಯೋಗ ಇದೆ. ಚಾಕುವಿನಲ್ಲಿ ತರಕಾರಿ ಹೆಚ್ಚೋಕ್ ಚಾಕು ಇರೋದನ್ನ ಕೈ ಕಟ್ ಮಾಡ್ಕೊಡ್ತೀನಿ ಅಂದ್ರೆ ಏನಾಯ್ತು? ಅದ್ರಲ್ಲಿ ಪ್ರತಿಯೊಂದರಲ್ಲೂ ಸದುಪಯೋಗ ದುರುಪಯೋಗ ಇದ್ದೇ ಇರುತ್ತೆ. ಆ ದುರುಪಯೋಗವನ್ನು ಬದಿಗೊತ್ತಿ ಸದುಪಯೋಗಕ್ಕೆ ಅಷ್ಟಕ್ಕೆ ಉಪಯೋಗಿಸ್ಕೊಂಡ್ರೆ ಅಷ್ಟೇನು ಅಪರಾಧ ಅಲ್ಲ. ಅದನ್ನು ಬಿಡ್ತೀನಿ ಅಂದ್ರೆ ಉತ್ತಮವೇ. ಮೊಬೈಲೇ ಮುಟ್ಟೋದಿಲ್ಲ, ಮೊಬೈಲೇ ಬೇಡ, ನಂಗೆ ಯಾರು ಫೋನ್ ಮಾಡಿದ್ರು ನಂಗೆ ಏನಿದ್ರು ಬೇಕಾದ್ರೆ ಬಂದು ನನ್ನ ಹತ್ರ ಕೇಳ್ಕೊಳ್ಳಿ, ನನ್ನ ಹತ್ರ ಬಂದು ಹೇಳಿ ನಾನು ಮಾತಾಡ್ತೀನಿ ಅಂತ ಅಂದ್ಕೊಂಡು ಆ ರೀತಿ ಬಿಟ್ಟೋದು ಅದು ಉತ್ತಮವೇ. ಆದ್ರೆ ಯಾವುದೇ ಒಂದು ಪದಾರ್ಥವನ್ನ ಅನುಕೂಲಕ್ಕಾಗಿ, ನಮ್ಮ ಉಪಯೋಗಕ್ಕಾಗಿ ಸೃಷ್ಟಿ ಮಾಡಿದಾಗ ಅದರ ಅನುಕೂಲತೆ ಪ್ರಯೋಜನ ಎಷ್ಟು ಅಷ್ಟಕ್ಕೆ ಇಟ್ಕೊಂಡ್ರೆ ಖಂಡಿತ ಅದು ಹಾನಿಕರ ಅಲ್ಲ. ಅದನ್ನ ಏನೇನಕ್ಕೋ ಬಳಸ್ಕೊಂಡು ಏನೇನೋ ನೋಡ್ತೀನಿ ಅಂತ ಹೋದ್ರೆ ನಮ್ಮ ಬುದ್ಧಿಯೂ ಹಾಳು, ಸಮಯವೂ ಹಾಳು, ನಮ್ಮ ಜೀವನವೂ ಹಾಳು, ವ್ಯರ್ಥ, ಏನು ಪ್ರಯೋಜನ ಆಗಲಿಲ್ಲ. ಇದಿರಬಾರ್ದು. ಯಾವುದೋ ಮಿನಿಗ್ರಹ ಅಂದ್ರೆ ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ಬಿಟ್ಟು ಈ ಸಮಯ ಯಾವುದು, ಈ ಸಮಯದಲ್ಲಿ ನಾನು ಜಪದ ಸಮಯ, ಪೂಜೆಯ ಸಮಯ, ಧ್ಯಾನದ ಸಮಯ ಅಥವಾ ಓದ್ತಾ ಇರೋ ಸಮಯ, ಯಾವ ಸಮಯ ಆ ಸಮಯದಲ್ಲಿ ಅದಕ್ಕೆ ಜಾಸ್ತಿ ಪ್ರಿಯಾರಿಟಿ, ಪ್ರಾಮುಖ್ಯತೆ ಕೊಟ್ಟು ಅದನ್ನು ಮಾಡೋದು ಆತ್ಮವಿನಿಗ್ರಹ. ಅದಿಲ್ದೇನೆ ಔಚಿತ್ಯವಿಲ್ದೇನೆ ಎಲ್ಲ ಯಾವ ಟೈಮಲ್ಲಿ ಏನೋ ಮಾಡ್ತಾ ಇರೋದು, ಪೂಜೆ ಮಾಡ್ತಿರೋದು, ಹೋಮ ಮಾಡ್ತಿರೋದು, ಏನೋ ಮಾತಾಡ್ತಾ ಫೋನ್ ಮಾತಾಡ್ತಾ ಕೂತ್ಕೊಂಡ್ಬಿಡೋದು, ಯಾವ್ದು ಸುಮ್ಮನೆ ಹರಟೆ ಮಾಡ್ತಾ ಹೋಗ್ಕೊಂಡ್ಬಿಡೋದು.
ಅಲ್ಲ ಪೂಜೆ ಮಾಡ್ತಾ ಇರುವಾಗ ಯಾತಕ್ಕೆ ಹರಟೆ ಹೊಡ್ತಕ್ಕೋದು? ಬೇಕಿಲ್ಲ. ಇವಾಗ ನಾನು ಪೂಜೆ ಮಾಡ್ತಾ ಇದ್ದೀನಿ, ಈಗ ಮಾತಾಡಕ್ಕಾಗಲ್ಲ, ಆಮೇಲೆ ಮಾತಾಡ್ತೀನಿ, ಇಟ್ರೆ ಆಯ್ತು ಅಷ್ಟೇ, ಪೂಜೆ ಮಾಡೋದು. ಹಾಗೆ ಏನೇನೋ ಡಿಸ್ಟ್ರಾಕ್ಷನ್ ಅಂತ ಇಂಗ್ಲಿಷಲ್ಲಿ. ಡಿಸ್ಟ್ರಾಕ್ಷನ್ ಅಂದ್ರೆ ಸುಮ್ಮನೆ ಮನಸ್ಸಿಗೆ ವಿಕ್ಷೇಪ. ಆ ವಿಕ್ಷೇಪತೆಯನ್ನ ಮಾನಸಿಕವಾಗಿ ತಪ್ಪಿಸ್ಕೊಳ್ಳೋದು ಮನಸ್ಸಿನ ನಿಗ್ರಹ. ಹಾಗೆ ಬುದ್ಧಿಯಲ್ಲೂ ಅಷ್ಟೇ, ಸುಮ್ಮನೆ ಕೂತು ಅದೇನು ಇದೆ ಅಂತ ಅಲ್ಲೆಲ್ಲ ಹುಡುಕಿ ತಿಳ್ಕೊಳಕ್ ಹೋಗೋದು ಬೌದ್ಧಿಕ ವಿಕ್ಷೇಪ. ಐಂದ್ರಿಯಕ ವಿಕ್ಷೇಪ. ಇಂದ್ರಿಯ ಚಾಪಲ್ಯತೆ ಇರೋದಿದೆಯಲ್ಲ, ಇಂದ್ರಿಯ ಚಾಪಲ್ಯದಲ್ಲಿ ಕಣ್ಣಿನ ಚಾಪಲ್ಯವು ಅಲ್ಲಿ ವಿಕ್ಷೇಪ ಹಾರಾಡೋದು. ಕಿವಿಯಲ್ಲಿ ಯಾರು ಏನ್ ಮಾತಾಡ್ಕೊಳ್ತಾ ಇದ್ದಾರೆ, ನಾವು ಕೂತಿರ್ತೀವಿ, ಅಲ್ಲಿ ಯಾರು ಇಬ್ರು ಮಾತಾಡ್ತಾ ಇರ್ತಾರೆ, ಏನ್ ಮಾತಾಡ್ತಿದ್ದಾರೆ ಗಮನ ಇಟ್ಟು ಹೀಗೆ ಕೇಳಕ್ ಹೋಗೋದು, ಇಲ್ಲ ಸ್ವಲ್ಪ ಹತ್ರಕ್ಕೆ ಹೋಗಿ ಏನ್ ಮಾತಾಡ್ತಾರೆ ಕೇಳೋದು. ಯಾದಕ್ಕೆ ನಮಗೆ ಯಾರು ಮಾತಾಡ್ಕೊಳ್ಳೆ, ಏನು ಅದು ನಮ್ಮ ಮನುಷ್ಯ ಕುತೂಹಲ ಅಲ್ಲ. ಯಾರ ಮನೇಲಿ ಏನಾಯ್ತು, ಅವ್ರ ಮನೇಲಿ ಏನ್ ಫಂಕ್ಷನ್ನು, ಅವ್ರ ಮನೇಲಿ ಆ ಮಗು ಯಾವ ಮಗು ಹೆತ್ತು, ಅವ್ರು ಯಾರು ಗರ್ಭಿಣಿ ಆಗಿದ್ರು, ಅವ್ರು ಯಾರಿಗೆ ಈಗ ಕೆಲಸ, ಇದೇನಮ್ಮ ಇದು, ಇಂಥ ಹುಚ್ಚಿತನ ಇದು. ಭಾಷ್ಯಕಾರರು ಕಕ್ಕಿಂಕರ್ಮೆ ತ್ಯವ್ಯಾಪೃತ ಬುದ್ಧಿ ಅಂತ ಬರೀತಾರೆ 6ನೇ ಅಧ್ಯಾಯದಲ್ಲಿ. ಸಮಬುದ್ಧಿರ್ ವಿಶಿಷ್ಯತೆ ಅನ್ನುವ ವಾಕ್ಯಕ್ಕೆ ಬರೆಯುವಾಗ ಶಂಕರಾಚಾರ್ಯ ಬರೀತಾರೆ, ಕಹ ಕಿಂಕರ್ಮ ಇತಿ ಅವ್ಯಾಪೃತ ಬುದ್ಧಿ. ಅವ್ರು ಯಾರು, ಅವ್ರ ಏಜ್ ಎಷ್ಟು, ಅವ್ರು ಯಾವ ಕೆಲಸದಿದ್ದಾರೆ, ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ, ಅವ್ರ ಹೆಂಡತಿ ಯಾರು, ಅವ್ರ ಮಕ್ಕಳು ಎಷ್ಟು, ಆ ಮಕ್ಕಳೆಲ್ಲ ಏನ್ ಮಾಡ್ತಿದ್ದಾರೆ. ಅಯ್ಯೋ ಗ್ರಹಚಾರವೇ, ಏನಕ್ಕೆ ನಮಗೆ ಊರ್ ಮುಸಾಫರಿ ಕೊಟ್ಕೊಂಡು ಇವನ್ ಬಡವಾದ ಅಂತ ಗಾದೆ ಹೇಳ್ತಾರಲ್ಲ. ನಮ್ದೇ 108 ಇದೆ, ನಮ್ 108 ನಾವು ನೋಡ್ಕೊಂಡು ಮಾಡ್ಕೊಂಡು ಸಾಧ್ಯ ಹೊರತು ಯಾರ್ಯಾರು ಏನೇನು ಅದೇನೇನ್ ಮಾಡ್ತಾರೆ, ಏನೇನ್ ಸಂಪಾದನೆ ಮಾಡ್ಕೊಡ್ತಾರೆ. ಕೆಲವು ಜನ ಹೇಳ್ಕೊಡ್ತಾರೆ, ನಾನು ಅಷ್ಟು ಸಂಪಾದನೆ ಮಾಡ್ತೀನಿ, ನಂಗೆ ಅಷ್ಟು ಶಬ್ದ ಬರುತ್ತೆ ಅಂತ ಅವ್ರ ಹೆಮ್ಮೆಯಿಂದ ಹೇಳ್ಕೊಡ್ತಾರೆ. ಅದು ಕೇಳೋರು ಎಲ್ಲರಿಗೂ ಒಂದೇ ಮನೋಭಾವ ಇರಲ್ಲ. ಕೆಲವು ಜನ ಹೌದಾ ಸಂತೋಷ ಪಡುವರು ಇದ್ದಾರೆ, ಕೆಲವು ಜನ ಕಲಿತಾರೆ, ಅಸೂಯೆ ಪಡ್ತಾರೆ. ಅವ್ನಿಗೆ ಅಷ್ಟು ಶಬ್ದ ಬರುತ್ತೆ ಅಂತ ಹೇಳಿ ಯಾತಕ್ಕೆ ಬೇಕು ಹೇಳ್ಕೊಳಕ್ಕೆ ಅರ್ಥ ಇಲ್ಲ. ನಮ್ಮ ಅಧ್ಯಾತ್ಮ ಮಾರ್ಗಕ್ಕೆ ಹೋಗುವಂತಹ ಸಾಧಕನು ಆತ್ಮ ವಿನಿಗ್ರಹ, ಆತ್ಮ ಶಬ್ದಕ್ಕೆ ದೇಹವನ್ನೂ ಹದ್ಬಸ್ತಿಯಲ್ಲಿ ಇಟ್ಕೋಬೇಕು. ದೇಹದ ಒಂದು ಭಾಷ್ಯಕಾರರು ಅಸತಿ ಪ್ರಯೋಜನೆ ಕಾಯೇಂದ್ರಿಯಾಣ ಅವ್ಯಾಪಾರ ಅಂತ ಬರೆದಿದ್ದಾರೆ. ಪ್ರಯೋಜನವಿಲ್ಲದೆ ಇದ್ದಾಗ ದೇಹೇಂದ್ರಿಯಗಳನ್ನು ಚೇಷ್ಟೆ ಮಾಡದೇ ಇರೋದಿದೆಯಲ್ಲ, ಅದೇ ಆತ್ಮ ವಿನಿಗ್ರಹ. ಪ್ರಯೋಜನ ಇಲ್ಲ, ಸುಮ್ಮನೆ ಇವತ್ತು ಅನ್ನೋದು, ಈ ತಗೊಳ್ಳೋದು, ಈ ಮಾಡೋದು, ಈ ಕೇಳೋದಕ್ಕಂದು ಬಾಯಿ ಚೆಕ್ ಮಾಡೋದು, ಕಣ್ಣು ಚೆಕ್ ಈ ಮಾಡೋದು, ಏನೋ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಅದು ಯಾಕೆ ಮಾಡ್ಕೊಂಡಿರ್ತಾರೆ ಗೊತ್ತಿಲ್ಲ, ಅದು ಬಂದ್ಬಿಟ್ಟಿರ್ತದೆ. ತುಳಿಯಕ್ಕೆ ವಿಶೇಷ ದೀಕ್ಷಿತ ಅಂತಿದ್ರು, ಭಾವ ವಿದ್ಯಾವಂತವರು, ಸಾಮಾನ್ಯ ವಿದ್ಯಾವಂತರಲ್ಲ ಅವರು, ಷಟ್ಶಾಸ್ತ್ರ ಪಂಡಿತರವರು, ವ್ಯಾಕರಣ, ಮೀಮಾಂಸಾ, ತರ್ಕ, ನ್ಯಾಯ, ತುಂಬಾ ವಿದ್ಯಾವಂತ. ಆದ್ರೆ ಅವ್ರಿಗೆ ಏನೋ ಒಂದು ಕೆಟ್ಟ ಹವ್ಯಾಸ ಹಿಂಗ್ ಮಾಡಿ ಯಾವಾಗ ಮಾಡ್ತಿದ್ರು ನನ್ಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಸಲ ಅವರು ಇದಕ್ಕೆ ಬಂದಿದ್ರು, ಹೊಳೆ ನರಸೀಪುರ ಬಂದಿದ್ರು. ಬಂದಾಗ ಅವರು ಮಾತಾಡ್ತಿರ್ಬೇಕಾದ್ರೆ ಹಿಂಗ್ ಮಾಡ್ತಿದ್ರು. ನಾನು ಪಕ್ಕದ ಕೇಳಿದೆ, ಯಾಕೆ ಹಿಂಗ್ ಮಾಡ್ತಾರೆ ಹಾಗೆ? ಸುಮ್ಮನೆ ಕೇಳ್ಬೇಡ ಅಂತ ನಾನು ಸ್ವಲ್ಪ ಹುಡುಗ. ಆಮೇಲೆ ಅವ್ರಿಗೆ ಏನೋ ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಹಾಗೆ ಮಾಡ್ತಿದ್ದಾರೆ, ಅದನ್ನ ಹೇಳ್ಬೇಡ, ದೊಡ್ಡ ವಿದ್ವಾಂಸ ಮುಂದೆ ಹಾಗೆ ಮಾತಾಡ್ಬಾರ್ದು ಅಂದ್ರೆ ಅವರಿಗೆ ಏನೋ ಒಂದು ಅವ್ರು ಹೇಳ್ತಿದ್ರು, ಏನೋ ಆಭಿಚಾರಿಕ ತುಂಬಾ ಮಾಡ್ತಿದ್ರಂತೆ. ದೇವೇಗೌಡರಿಗೆ ತುಂಬಾ ಪ್ರೈವೇಟ್ ಸೆಕ್ರೆಟರಿ ತರ ಇದ್ರು ಅವರು. ಇದ್ಬಿಟ್ಟು ಅವ್ರು ಏನೇನೋ ಆಭಿಚಾರಿಕೆಲ್ಲ ಮಾಡಿಬಿಟ್ಟು ರಿವರ್ಸ್ ಆಯ್ತು ಅಂತ ಏನೋ ಕಥೆ ಹೇಳ್ತಾರೆ. ಏನೋ ಒಟ್ಟ ಮೇಲೆ ಈ ದೇಹೇಂದ್ರಿಯಗಳನ್ನ ವೃಥಾ ಚೇಷ್ಟೆ ಮಾಡಿಸೋದಿದೆಯಲ್ಲ, ಪ್ರಯೋಜನವಿದೆಯೇ, ಹರಿದಾಡೋ ಬಿಡೋದಿದೆಯಲ್ಲ, ಅದು ಆತ್ಮ ವಿನಿಗ್ರಹವಿಲ್ಲದೆ ಇರೋದು ಗುರುತು. ಬಿಗಿಡಿಬೇಕು. ಆತ್ಮ ವಿನಿಗ್ರಹ ಶಬ್ದಕ್ಕರ್ಥ ಕೆಲಸ ಮಾಡಬೇಕಾದಾಗ ಶಿಸ್ತಾಗಿ, ಕಟ್ಟುನಿಟ್ಟಾಗಿ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕು. ಪ್ರತಿಯೊಂದು ಕೆಲಸವನ್ನು, ಯಾವುದೇ ಕೆಲಸ ಬಂದು ಅಡಿಗೆ ಮಾಡೋದಿರ್ಲಿ, ಒಂದು ಗುಡಿಸೋದಿರ್ಲಿ, ಒರೆಸೋದಿರ್ಲಿ, ಪಾತ್ರೆ ತೊಳೆಯೋದಿರ್ಲಿ, ಅಥವಾ ಇನ್ನೇನೋ ಆಫೀಸ್ ಕೆಲಸ, ಯಾವ ಕೆಲಸವನ್ನು ಅಸಡ್ಡೆಯಿಂದ, ತಿರಸ್ಕಾರದಿಂದ, ಉದಾಸೀನದಿಂದ ಹೆಂಗಾಯ್ತು ಹಂಗೆ ಮಾಡೋದು, ಅದು ಆತ್ಮವಿನಿಗ್ರಹವಿಲ್ಲದೆ ಗುರುಸೋದು. ಪ್ರತಿಯೊಂದನ್ನು ಹಿಡಿದ ಕೆಲಸವನ್ನ ಅಚ್ಚುಕಟ್ಟಾಗಿ, ಶಿಸ್ತುಬದ್ಧವಾಗಿ, ಒಳ್ಳೆ ಅವನಿಗೆ ಮೆಚ್ಚಿ ಆಗ್ಬೇಕು. ಕೆಲಸ ಮಾಡಿದ್ದು ನನಗೆ ಮನಸ್ಸಿಗೆ ಇದು ಆಯ್ತು ಅನ್ಬೇಕು. ಕೆಲಸ ಅವರಿಗೆ ಏನೇನೋ ಆಗ್ಬಿಡ್ತು, ಮಾಡಿದ್ದು ಹೆಂಗೋ ಆಯ್ತು ಅಂತಂದ್ರೆ ಶಿಸ್ತಿಲ್ಲ, ಒಂದು ಏಕಾಗ್ರತೆ ಇಲ್ಲ. ದೈಹಿಕ ಕೆಲಸಗಳು, ಐಂದ್ರಿಯಕ ಕೆಲಸಗಳು, ಮಾನಸಿಕ ಚಿಂತನೆ, ಯೋಚನೆ, ವಿಚಾರಗಳು ಏನೇನೋ ಜಪ ಮಾಡ್ಕೊಂಡ್ಬಿಡ್ತಾರೆ. ಜಪ ಕೂತಿರ್ತಾರೆ, ಓದ ಕೂತಿರ್ತಾರೆ, ಬಾಲ್ಯದ ಯಾವ್ದೋ ಜ್ಞಾಪಕ, ಯಾರೋ ಬೈದಿದ್ದು, ಅಂದಿದ್ದು, ಅಥವಾ ಏನೋ ಹಾಸ್ಯ ಮಾಡಿದ್ದು, ತಮಾಷೆ ಮಾಡಿದ್ದು, ಇಲ್ಲಿ ಇರ್ತಾರೆ.
ಕೂತಿರೋದು ಜಪಕ್ಕೆ. ಮತ್ತೆ ಯಾಕೆ ನಗ್ತಾ ಇದ್ದೀರಾ ಅಂದ್ರೆ ನನಗೇನು ಜ್ಞಾಪಕ ಆಯ್ತು ಹಾಗೆ ನಗ್ತಾ ಇದ್ದೀನಿ. ಯಾತಕ್ಕಂದ್ರೆ ಜ್ಞಾಪಕ ಮಾಡ್ಕೊಂಡು ನಗೋಕ್ ಹೋಗ್ಬೇಕು. ಅದು ಸಂಸ್ಕಾರ ವಾಸನೆ ಬಲವಾಗಿ ಊರಿರುತ್ತಲ್ಲ, ಅದು ಏನಾಗ್ಬಿಡುತ್ತೆ ಅಂದ್ರೆ ನಮ್ಗೆ ಊರಿಸ್ಕೊಳ್ಳುವಾಗ ಗೊತ್ತಾಗಲ್ಲ. ನಾವು ಬಲವಾಗಿ ಆಳವಾಗಿ ತಗೊಳ್ತಾ ಇದೀವಿ ಗೊತ್ತಾಗಲ್ಲ. ಆಳವಾಗಿ ಜೋರಾಗಿ ಸ್ವೀಕಾರ ಮಾಡಿಬಿಟ್ರೆ ನೀವು ಜಪಕ್ಕೋ ಧ್ಯಾನಕ್ಕೋ ಕೂತಾಗ ಅದು ಎದ್ಕೊಂಡ್ಬಿಡುತ್ತೆ, ನಾನಿದ್ದೀನಿ ಅಂತ ಎದ್ಕೊಂಡ್ಬಿಟ್ಟು ಅದು ಕಾಡಕ್ ಶುರು ಮಾಡುತ್ತೆ. ಅದು ವಿಕ್ಷೇಪ ಮಾಡುತ್ತೆ, ಮನಸ್ಸನ್ನ ಗೊಂದಲ ಮಾಡುತ್ತೆ, ಬಹಳ ಡಿಸ್ಟ್ರಾಕ್ಷನ್ ಮಾಡುತ್ತೆ. ಹಾಗಾಗಿ ಭಗವಂತ ಹೇಳ್ತಾನೆ ಆತ್ಮವಿನಿಗ್ರಹ ಬೆಳೆಸ್ಕೋ. ಸ್ಥೈರ್ಯಂ ಆತ್ಮವಿನಿಗ್ರಹ. ಆತ್ಮ ಶಬ್ದಕ್ಕೆ ಸ್ಥಾ ದೇಹ ಇಂದ್ರಿಯ ಮನಸ್ಸು ಬುದ್ಧಿ. ಇನ್ನು ಪ್ರಾಣದಲ್ಲಿ ಉಸಿರಾಟದಲ್ಲಿ ಪ್ರಾಣಾಯಾಮಾದಿಗಳು ಮಾಡಿಕೊಂಡು ಉಸಿರಾಟವನ್ನು ಹತೋಟಿಕೊಳ್ಳೋದು ಒಳ್ಳೇದೆ. ಪ್ರಾಣಾಯಾಮ ಮಾಡೋದ್ರಿಂದ ದೇಹದ ನಾಡಿ ಶುದ್ಧಿ ಆಗುತ್ತೆ, ಮನಸ್ಸಿನ ಏಕಾಗ್ರತೆ ಬರುತ್ತೆ, ಆರೋಗ್ಯ ಚೆನ್ನಾಗಾಗತ್ತೆ, ಬಹಳಷ್ಟು ಪ್ರಯೋಜನ ಹೇಳ್ತಾರೆ. ಯೋಗಶಾಸ್ತ್ರದವರು ಈ ಆಸನದಲ್ಲಿ ಕೆಲವು ನಿಯಮಗಳಲ್ಲಿ ಕೆಲವು ಬೇರೆ ಬೇರೆ ಅನುಷ್ಠಾನಗಳಲ್ಲಿ ಏನೇನು ಹೇಳ್ತಾರೆ ಅದನ್ನ ತಗೊಳ್ಳೋದು ಖಂಡಿತ ಒಳ್ಳೇದೆ. ಯದ್ಯಪಿ ಅಲ್ಲಲ್ಲ, ನಮ್ಮಲ್ಲೂ ಇದೆ, ನಮ್ಮಲ್ಲಿ ಸಂಕ್ಷಿಪ್ತವಾಗಿರುತ್ತೆ, ಅದ್ರಲ್ಲಿ ವಿಸ್ತಾರ ಇರುತ್ತೆ. ಇದು ಏನ್ ಹೇಳ್ತಾರೆ ಶಂಕರಾಚಾರ್ಯ ಅಂತಂದ್ರೆ, ಏನತು ಅಂಶೇನ ನವಿರುದ್ಧತೆ ತೇನ ಇಷ್ಟಮೇವ. ನೀವು ನಿಮ್ಮ ಆತ್ಮಚಿಂತನೆ ಅಧ್ಯಾತ್ಮ ಚಿಂತನೆಗೆ ಆ ಯೋಗ ಮಾರ್ಗದ ಕೆಲವು ನಡವಳಿಕೆಗಳು ನಿಮ್ಗೆ ಅನುಕೂಲವಾಗುತ್ತದೆ, ತಗೊಳ್ಳಿ, ಉತ್ತಮ, ಒಳ್ಳೆಯದು. ಇವಾಗ ಕಂಪಲ್ಸರಿನೇ, ಅದು ನಿಯಮವೇ, ತಗೊಳ್ಳೋದು. ಅದ ಸಿದ್ಧಾಂತ ಅವರು ದ್ವೈತಿಗಳು ಯಾರೋ ಯೋಗಿಗಳು, ಪಾತಂಜಲಿ ಯೋಗಿಗಳಲ್ಲ, ಅವರು ಸೈದ್ಧಾಂತಿಕವಾಗಿ ಸಾಂಖ್ಯರಂತೆ ಇರೋರು. ಸಾಂಖ್ಯರು ಪ್ರಕೃತಿ ಪುರುಷ ಬೇರೆ ಬೇರೆ ಅಂತ ಹೇಳ್ತಾರಲ್ಲ, ಆ ರೀತಿ ಇವರು ಪ್ರಕೃತಿ ಪುರುಷ ಬೇರೆ ಬೇರೆ ಅಂತ ಹೇಳ್ತಾರೆ. ಎರಡನೇದು ಪ್ರಪಂಚ ಸತ್ಯ ಅಂತ, ಪ್ರಪಂಚ ಮಿಥ್ಯೆ ಕಲ್ಪಿತ ಅಂತ ಅವರನ್ನಲ್ಲ, ಅವಿದ್ಯಾ ಕಲ್ಪಿತ ಅಂತ ಅನ್ನಲ್ಲ ಪ್ರಪಂಚವನ್ನ. ಪ್ರಪಂಚ ಪಾಳಿ ಪ್ರಪಂಚ ಇದ್ದೇ ಇರುತ್ತೆ, ಅದು ಸತ್ಯ. ನೀನ್ ಬಿಟ್ಕೋ, ನೀನ್ ಬೇರೆಯಾಗು, ನೀನ್ ಅದಕ್ಕೆ ಅಂಟ್ಕೋಬೇಡ, ನೀನ್ ನಿನ್ನನ್ನು ಕೊಟ್ಕೊಂಡು ನೀನು ಉದ್ಧಾರನಾಗು, ನೀನು ಭಗವಂತನೊಳಗೆ ಸೇರಿ ಹೋಗು, ಪರವಾಗಿಲ್ಲ. ಅದೇ ಪ್ರಪಂಚವನ್ನು ಮಿಥ್ಯೆ, ಸುಳ್ಳು, ಕಲ್ಪನೆ, ಮಾಯೆ, ಭ್ರಾಂತಿ ಈ ರೀತಿಯಾಗಿ ಹೇಳಕ್ ಹೋಗ್ಬೇಡ ಅಂತ ಅವರಂತಾರೆ. ಅದು ಆಚಾರ್ಯ ಹೇಳ್ತಾರೆ, ಸತ್ಯವಾಗಿ ಬೇರೆಯಾಗಿ ಪ್ರಪಂಚ ಅಂತ ಒಂದು ಇದ್ರೂ ಕೂಡ ನೀನ್ ಎಷ್ಟೇ ನೀನ್ ಬಿಟ್ಕೊಂಡ್ರು ಕೂಡ ಮತ್ತೆ ಸಂಬಂಧ ಆಗೇ ಆಗತ್ತೆ. ಸಂಬಂಧ ಯಾಕೆ, ಇರೋ ವಸ್ತು ನಿನ್ನ ಏನ್ ಮಾಡಿದ್ರೆ ಬಿಡೋದಿಲ್ಲ. ಇಲ್ಲದ್ದಾಗಿರೋದು ಬರೀ ತೋರಿಕೆ ಕಲ್ಪನೆ ಅಂತ ಆದ್ರೆ ಮಾತ್ರ ನೀನು ನಿತ್ಯವಾಗಿ ಸತ್ಯವಾಗಿ ಆತ್ಮಸ್ವದಲ್ಲಿ ಇರ್ತೀಯ. ನೀನು ಬರೀ ವಿವೇಕ ಮಾಡ್ಕೊಂಡು ವಿಂಗಡ ಮಾಡ್ಕೊಂಡು ಬಿಟ್ಕೊಂಡು ನಾನ್ ಮಾತ್ರ ಇರ್ತೀನಿ ಹಂಗ್ ಬಿಡೋದಿಲ್ಲ. ಪ್ರಕೃತಿ ಸತ್ಯವಾಗಿದ್ದದ್ದಾದ್ರೆ ಅದು ಅವನು ಮತ್ತೆ ಮರಳು ಮಾಡಿಯೇ ಮಾಡುತ್ತೆ, ಹೇಳ್ಕೊಳ್ಳುತ್ತೆ. ಹಾಗಾದ್ರಿಂದ ಪಾತಂಜಲ ಯೋಗದ ಕೆಲವು ಆಸನ ವಿಚಾರಗಳು, ಅದು ಎಲ್ಲಾ ಆಸನ ವಿಚಾರನೂ ಹೇಳಲ್ಲ. ಇವ ಮಯೂರಾಸನ, ಕುಕ್ಕುಟಾಸನ, ಕೆಲವು ಹೇಳ್ತಾರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಕೂತ್ಕೊಂಡಾಗ ಈ ಕಾಲಪ್ರವೃತ್ತಿ ಇದೆ, ಕಾಲಪ್ರವೃತ್ತಿ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಈ ಒತ್ತಿ ಹಿಡಿದಾಗ ಈ ನರಗಳಲ್ಲಿ ರಕ್ತ ಸಂಚಾರ ಬೇಗ ಚೆನ್ನಾಗಾಗತ್ತೆ ಅಂತ ಹೇಳ್ತಾರೆ. ಕೆಲವು ದೈಹಿಕ ಪ್ರಯೋಜನ, ದೇಹ ಪ್ರಯೋಜನ ಬೇಕು. ಎಲ್ಲಿವರೆಗೆ ಆತ್ಮಜ್ಞಾನ ಆಗುವವರೆಗೂ ನಾವು ದೇಹವನ್ನ ಸರಿಯಾಗಿ ಇಟ್ಕೊಳ್ಳೇಬೇಕು, ಇಂದ್ರಿಯಗಳು ಚೆನ್ನಾಗಿರ್ಲೇಬೇಕು, ಮನಸ್ಸು ಇರೋದು. ಆದರೆ ದೇಹವು ನಾವು ಪೈಲಾದಲ್ಲಿ ಕುಸ್ತಿ ಆಡೋಕ್ಕಲ್ಲ. ನಾವು ಕುಸ್ತಿ ಆಡೋಕ್ ಬಂದಿಲ್ಲ, ನಿಮ್ಗೆ ಜಟ್ಟಿತನ ಕುಸ್ತಿತನ ಬೇಡ. ಅಥವಾ ನೀನು ಲೋಕದಲ್ಲಿ ಒಂದು ಸಾಹಸ ತೋರಿಸ್ಬಿಟ್ಟು ಜಿಮ್ನಾಸ್ಟಿಕ್ ಮಾಡಿ ಇನ್ನೇನೋ ಸಾಹಸ ತೋರಿ ಜನರಿಂದ ಒಂದು ಪ್ರಶಸ್ತಿ ಅದಕ್ಕೂ ಅಲ್ಲ. ಅಧ್ಯಾತ್ಮ ಮಾರ್ಗಕ್ಕೆ ಎಷ್ಟರ ಮಟ್ಟಿಗೆ ಅದರಿಂದ ಸಹಾಯವಾಗುತ್ತೋ ಅಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತ ತಪ್ಪಿಲ್ಲ. ಉಪಯೋಗಿಸ್ಕೊಳ್ಬಹುದು, ಒಂದ್ ಕಡೆಯಿಂದ ಉಪಯೋಗಿಸ್ಕೋಬೇಕು. ಬಹುದು ಯಾಕೆ ಹೇಳ್ತೀವಿ ಅಂತಂದ್ರೆ ನಮ್ಮಲ್ಲೇ ಇದೆ, ನಮ್ಮಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಚಾರ ಅಲ್ಲ. ಅದೇನಾಗಿದೆ ಅಂದ್ರೆ ನಮ್ಮಲ್ಲಿ ಕೆಲವು ವಿಚಾರ ಸಂಕ್ಷಿಪ್ತವಾಗಿ ಹೇಳಿರ್ತಾರೆ, ಯಾಕಂದ್ರೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿರಲ್ಲ. ಇವರು ಅದನ್ನೇ ಜಾಸ್ತಿ ಬೆಳೆಸ್ತಾರೆ. ಈ ಆಹಾರ ನಿಯಮವಾಗಲಿ, ಆಸನ, ಭಗವಂತ ಗೀತೆಯಲ್ಲಿ ಆಸನ ವಿಚಾರ ಹೇಳಿದ್ದಾನೆ. ಸಮಂ ಕಾಯುಷೋ ಗ್ರೀವಂ ಧಾರ್ಯಂ ನ ಚಲಂ ಸ್ಥಿರ ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಅಂತ ಹೇಳಿದ್ದಾರೆ. ಆದ್ರೆ ಇದರ ಬಗ್ಗೆ ಅವರು ಎಷ್ಟು ಬೆಳೆಸ್ತಾರೆ ಅಂತಂದ್ರೆ, ಬೇರೆ ಕಡೆ ದಿಕ್ಕನ್ನು ನೋಡುವಾಗ ಹೇಗೆ ನಿಂಗೆ ರಿಯಾಕ್ಟ್ ಆಗತ್ತೆ, ಪರಿಣಾಮ ದುಷ್ಪರಿಣಾಮ ಹೇಗಾಗತ್ತೆ, ಯಾಕೆ ಹೋಗುತ್ತೆ, ಏನು ಕಷಾಯ ವಾಸನೆ ಸಂಸ್ಕಾರ ನಿಮ್ಮ ಮನಸ್ಸಲ್ಲಿ ಕೂತಿರುತ್ತೆ, ಅದನ್ನ ಹೇಗೆ ಪ್ರತಿಪಕ್ಷ ಭಾವನೆಯಿಂದ ನೀನು ಮೆಟ್ಕೋಬೇಕು. ತುಂಬಾ ಅವರು ಸಮಾಧಿ ಅನ್ನುವಂತಹ ಒಂದು ತುದಿ ಗೋಲನ್ನು ಇಟ್ಕೊಂಡಿದ್ದಾರೆ.
ಸಮಾಧಿಯಿಂದ ಯೋಗ ಚಿತ್ತವೃತ್ತಿ ನಿರೋಧ ಸಮಾಧಿ ಅಂತ ಅವರು ಸೂತ್ರ ಮಾಡಿದ್ದಾರೆ. ಚಿತ್ತವೃತ್ತಿ ಇದೆಯಲ್ಲ, ಮನಸ್ಸಿನ ವೃತ್ತಿ, ಮನಸ್ಸಿನಲ್ಲಿ ಆಗ ಆಕಾರ ಬರ್ತಾ ಇರ್ತಲ್ಲ, ಅದನ್ನೆಲ್ಲ ಅದುಮ್ತಾ ಇರಿ, ಸಪ್ರೆಸ್ ಮಾಡಿ ಉಳಿದ್ಬಿಟ್ಟು ಮನಸ್ಸಿನಲ್ಲಿ ವೃತ್ತಿ ಹಿಡಿಯದ ಹಾಗೆ ಮಾಡ್ಕೊಳ್ಳಿ. ಕೂತ್ಕೊಂಡು ನಿದ್ದೆ ಮಾಡೋದು ಅಂತ ಒಂದು ರೀತಿ ಹೇಳೋದಾದ್ರೆ, ಸಮಾಧಿ ಅಂದ್ರೆ ಏನು? ನಿದ್ದೆ ಅಂತಂದ್ರೆ ತಾಮಸ ಅಂತ ನಾವು ಈಗ ಹೇಳ್ತೀವಿ. ಅವರು ಸಾತ್ವಿಕತೆಯಿಂದ ವಿವೇಕದಿಂದ ಮನಸ್ಸನ್ನ ಮೆಟ್ಟುಕೊಂಡು ಅದುಮಿಕೊಂಡು ಅದರ ವೃತ್ತಿ ಹಿಡಿಯದ ಹಾಗೆ ಮಾಡಿ, ಈ ನಿದ್ದೆಯಲ್ಲಿದ್ದಾಗ ಯಾವ ರೀತಿ ಇರ್ತೀವೋ ಕೂತಾಗ ಹಾಗೆ ಮನಸ್ಸನ್ನ ಅಡಗಿಸಿಕೊಂಡು ಸಮಾಧಿಲಿ ಇರೋದು. ಹಾಗೆ ತುಂಬಾ ಸಮಾಧಿಯಲ್ಲಿ ಇದ್ದಂತಹ ಯೋಗಿಗೆ ಮತ್ತೆ ಮನಸ್ಸಿಗೆ ಬರ್ತಾ ಆಮೇಲೆ ಅದು ಭಗವಂತನಿಂದ ಅನೇಕ ಶಕ್ತಿಗಳನ್ನು ಹೀರ್ಕೊಂಡ್ ಬರುತ್ತೆ. ಅದು ಆ ಪರಮಾತ್ಮನಿದೆ. ಯಾವುದೋ ಜ್ಞಾನ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸು, ಅಣಿಮಾದಿ ಸಿದ್ಧಿಗಳು, ಅಂತರ್ಧಾನ ಎಲ್ಲ ಭಗವಂತನಿಗೆ ಸ್ವರೂಪ. ಹೇಗೆ ಅಗ್ನಿಗೆ ಉಷ್ಣ ಸ್ವಭಾವ ಸ್ವರೂಪವೋ ಹಾಗೆ ಭಗವಂತನಿಗೆ ಸಮಸ್ತ ಸದ್ಗುಣಗಳು, ಸಮಸ್ತ ವಿಭೂತಿಗಳು ಅವನಿಗೆ ಸ್ವರೂಪ. ಅವನು ಗನಿ, ಗನಿ ಪದ ಕೇಳಿದಿರ? ಗನಿ ಆಕಾರ ಅಂತ ಅಂದ್ರೆ ಅದರ ಮೂಲ ರೂಪ ಅವನು ಭಗವಂತ. ಭಗವಂತ ಅನ್ನೋದು ಅದಕ್ಕೆ ಬೇರೆ ಏನೂ ಅಲ್ಲ, ಅದರ ಇದರ ಸ್ವರೂಪ ಅವನು. ಹಾಗಾಗಿ ಆ ಭಗವಂತನಲ್ಲಿ ಯಾರ ಮನಸ್ಸು ಎಷ್ಟೊತ್ತು ಮುಳುಗತ್ತೋ ಆ ಸಾಧಕರ ಆ ಮನಸ್ಸಿಗೆ ಆ ಒಂದು ಇದು ಶಕ್ತಿ ಕರೆಕ್ಟ್ ಆಗತ್ತೆ. ಈ ಮ್ಯಾಗ್ನೆಟ್ ಜೊತೆ ತುಂಬಾ ಕಬ್ಬಣ ಇದ್ರೆ ಆ ಕಬ್ಬಣಕ್ಕೂ ಆ ಮ್ಯಾಗ್ನೆಟ್ ಶಕ್ತಿ ಬಂದ್ಬಿಡತ್ತೆ. ಆ ಕಬ್ಬಣ ಮತ್ತೆ ಇನ್ನೊಂದು ಕಬ್ಬಣದಿಂದ ಅಲ್ಲಿ ಹಿಡ್ಕೊಂಡ್ಬಿಡತ್ತೆ. ಆ ಮ್ಯಾಗ್ನೆಟ್ ಸಂಪರ್ಕದಿಂದ ಆ ಕಬ್ಬಣಕ್ಕೆ ಆ ಒಂದು ಹಾಗೆ ನಮ್ಮ ಮನಸ್ಸು ಪ್ರಪಂಚದ ಕಡೆಗೆ, ವಿಷಯದ ಕಡೆಗೆ, ಅನಾತ್ಮ ಹರಿದಾಡ್ತಾ ಇದ್ರೆ ಶಕ್ತಿ ಕಳ್ಕೊಳ್ಳುತ್ತೆ, ಅದು ದುರ್ಬಲವಾಗತ್ತೆ, ತುಂಬಾ ವೀಕ್ ಆಗತ್ತೆ, ಅದು ಬಹಳ ಇದಾಗ್ಬಿಡತ್ತೆ, ಜೊನ್ನ ಆಗ್ಬಿಡತ್ತೆ, ಏನು ಸಾಮರ್ಥ್ಯ ಇರಲ್ಲ. ಅದನ್ನೇ ಬಿಟ್ಟು ಭಗವಂತನ ಕಡೆ ತಿರುಗಿದ್ರೆ ಅದು ಬಹಳ ಗಟ್ಟಿ ಆಗತ್ತೆ, ಶಕ್ತಿಯುಕ್ತವಾಗತ್ತೆ, ಬಹಳ ಭಗವಂತನ ಗುಣಗಳೆಲ್ಲ ಹೀರ್ಕೊಂಡ್ಬಿಡುತ್ತೆ. ನಿಜವಾಗಿಯೂ ಭಗವಂತ ನಮ್ಮ ಜೀವನದಲ್ಲಿ ನಮಗೆ 3 ಅವಸ್ಥೆಗಳನ್ನು ಕೊಟ್ಟಿರಲ್ಲ. ಎಚ್ಚರ, ಆಕಾಶದಿಂದ ಬರ್ತಾ ಇದೆಯಲ್ಲ, ಇದು ಯಾತಕ್ಕೆ ಬರ್ತಾ ಇದೆ? ಎಚ್ಚರದಲ್ಲಿ ನಾವು ಎಲ್ಲಾ ಶಕ್ತಿಗಳನ್ನು ಕಳ್ಕೊಳ್ತಾ ಇದೀವಿ. ವ್ಯವಹಾರ ಮಾಡಿ, ಪ್ರಪಂಚ ಕಡೆ ಹೋಗಿ ಅದು ಮಾಡಿ, ಆ ಕಳ್ಕೊಂಡದನ್ನೆಲ್ಲ ನಿದ್ರೆಯಲ್ಲಿ ಮತ್ತೆ ಅಷ್ಟನ್ನು ಅವನು ಓವರ್ ಆಯಿಲ್ ಮಾಡ್ತಾನೆ, ಅಷ್ಟನ್ನು ರೀಫಿಲ್ ಮಾಡ್ತಾನೆ. ನಾವು ಹೇಗೆ ಗಾಡಿ ಓಡಿಸಿ ಪೆಟ್ರೋಲ್ ಖರ್ಚಾದ್ಮೇಲೆ ಪೆಟ್ರೋಲ್ ಮುಗಿತುಕೊಳ್ಳಿ ಮತ್ತೆ ಪೆಟ್ರೋಲ್ ಇದಕ್ಕೆ ಹೋಗ್ಬಿಟ್ಟು ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ತುಂಬಿಸ್ಕೋತೀವೋ, ಅದೇ ರೀತಿ ನಮ್ಮ ಇಂದ್ರಿಯಗಳು, ಮನಸ್ಸು ಪ್ರಪಂಚದ ಹರಿದಾಡಿ ಶಕ್ತಿಯನ್ನೆಲ್ಲ ಕಳ್ಕೊಂಡ್ಬಿಡತ್ತೆ. ಭಗವಂತ ನೋಡ್ತಾನೆ, ನನ್ ಮಗನಿಗೆ ಯಾಕೋ ಆಗಲ್ಲ, ಇನ್ ನೋಡಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಬಾರೋ ಮಗನೇ ನೀನು ಸಾಕು ಕೊಡೋ, ಅಲ್ಲಿ ಇರ್ಬೇಡ ಅಂತ ಹೇಳ್ಬಿಟ್ಟು ಮೆಲ್ಲಿಗೆ ಎಳ್ಕೊಂಡ್ಬಿಟ್ಟು ಆ ತಾಯಿ ಚಿಕ್ಕ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡು ತಟ್ಟು ನಿದ್ದೆ ಮಾಡಿಸುವ ಹಾಗೇನೆ ಆ ಪರಮಾತ್ಮ ಜೀವನನ ಪ್ರಪಂಚದಿಂದ ಡಿಸ್ಕನೆಕ್ಟ್ ಮಾಡಿ ಬಿಡಿಸ್ಬಿಟ್ಟು ತನ್ನೊಳಗೆ ಇಟ್ಕೊಂಡ್ಬಿಡ್ತಾನೆ. ಪರಮಾತ್ಮನ ಒಂದಾಗ್ಬಿಡ್ತಾನೆ, ಬೆರ್ಸೋಗ್ಬಿಡ್ತಾನೆ. ಸುಷುಪ್ತಿ ಕಾಲದಲ್ಲಿ ಪರೇಣ ಆತ್ಮನ ಜೀವ ಏಕತಾಂಗಚ್ಚತಿ ಇದು ವೇದಾಂತ ಸಿದ್ಧಾಂತ ಅಂತ ಬರೆದಿದ್ದಾರೆ ಸೂತ್ರಭಾಷೆಯಲ್ಲಿ. ಸುಷುಪ್ತಿ ಕಾಲದಲ್ಲಿ ಈ ಜೀವನು ಪರಮಾತ್ಮನೇ ಒಂದಾಗಿರ್ತಾನೆ. ಈಗಲೂ ಒಂದಾದವನೇ, ಈಗಲೂ ಬೇರೆ ಆಗಿಲ್ಲ, ಆದ್ರೆ ಉಪಾಧಿ ಸಂಪರ್ಕದಿಂದ ಬೇರೆಯಾದವನಂತೆ ತೋರ್ತಾ ಇದ್ದಾನೆ. ಬೇರೆಯಾದವನಂತೆ ತೋರುತ್ತಿರುವ ಈ ಜೀವನು ಸುಷುಪ್ತಿ ಕಾಲದಲ್ಲಿ ಆ ಉಪಾಧಿ ಸಂಪರ್ಕ ಅಡಗೋಗೋದ್ರಿಂದ ತನ್ನದಾದ ನೈಜ ರೂಪದಿಂದ ಇರ್ತಾನಲ್ಲ, ಅದು ಪರಮಾರ್ಥ ರೂಪ, ಪರಬ್ರಹ್ಮ ರೂಪ. ಅಲ್ಲಿ ಎಷ್ಟೊತ್ತು ಜೀವ ಇದಾಗಿರ್ತಾನೋ ಮತ್ತೆ ಹೆಚ್ಚು ಬಂದ್ಕೊಳ್ಳಿ, ಮತ್ತೆ ಜ್ವರನ್ನಿವ ಸ್ಫುರನ್ನಿವ ಬರ್ತಾನೆ, ಮತ್ತೆ ಆಟ ಆಡೋಣ, ಮತ್ತೆ ಹೋಗೋಣ, ಮತ್ತೆ ಕೆಲಸ ಮಾಡೋಣ ಅಂತ. ಅದು ಇದನ್ನ ಬಂದ್ ಕೂಡಲೇ ಅಷ್ಟು ಶಕ್ತಿಯು ಅದಕ್ಕೆ ಇದಾಗ್ಬಿಡುತ್ತೆ, ಕರೆಕ್ಟ್ ಆಗ್ಬಿಡುತ್ತೆ, ಚಾರ್ಜ್ ಆಗುತ್ತೆ. ಮೊಬೈಲ್ ಪೂರ್ತಿ ಡಿಸ್ಚಾರ್ಜ್ ಆಗ್ಬಿಟ್ರೆ ಇನ್ನು ಇದಾಗೋದಿಲ್ಲ, ವರ್ಕ್ ಮಾಡೋದಿಲ್ಲ, ಕೆಲಸ ಮಾಡೋದಿಲ್ಲ, ಮತ್ತೆ ಚಾರ್ಜ್ಗೆ ಹಾಕ್ಬಿಟ್ಟು ತುಂಬ್ಕೋಬೇಕು. ಹಾಗೆ ನಮ್ಮ ಮನಸ್ಸು ಇಂದ್ರಿಯಗಳೆಲ್ಲ ಈ ಡಿಸ್ಚಾರ್ಜ್ ಆಗುತ್ತೆ, ಪ್ರಪಂಚ ಕಡೆ ಹೋಗಿ 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 ಈ ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಮತ್ತೆ ರೀಚಾರ್ಜ್ ಮಾಡ್ಬೇಕು. ರೀಚಾರ್ಜ್ ಮಾಡ್ಕೋಕೋಸ್ಕರ ಭಗವಂತ ಸುಶಕ್ತಿ ನಿದ್ದೆ ಅಂತ ಹಾಕೊಟ್ಟ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನು? ನೀನ್ ಯಾರು ಕಣ್ಕೋ, ಗುರುತಿಸ್ಕೋ, ಗೊತ್ತು ಮಾಡ್ಕೋ. ಅಲ್ಲಿ ನೀನ್ ಒರಿಜಿನಲ್ ರೂಪದಲ್ಲಿ ಇರ್ತೀಯಲ್ಲ, ಅದು ನಿನ್ನ ನಿಜ ರೂಪ. ಇಲ್ಲಿ ಬಂದಾಗ ಉಪಾಧಿಯಿಂದ ಕೂಡ್ಕೊಂಡು ತೋರ್ತೀಯಲ್ಲ, ಇದು ಡೂಪ್ಲಿಕೇಟ್ ರೂಪ, ನಿನ್ನ ನಿಜ ರೂಪ ಅಲ್ಲ ಅಂತ ವಿವೇಕ ಮಾಡ್ಕೋ. ನಿನ್ನ ನಿಜ ರೂಪ ಗೊತ್ತು ಮಾಡ್ಕೋ ಅನ್ನೋಕೋಸೋದು ನಿದ್ದೆ ಕೊಟ್ಟ ಅಂತ ವ್ಯಾಖ್ಯಾನ ಮಾಡ್ತಾರೆ ನಿಜ ರೂಪ. ಇನ್ನು ಸುಷುಪ್ತಿಯಲ್ಲಿ ಅನೇಕ ತರಹದ ಲಾಭ ಆಗತ್ತೆ ಅವನಿಗೆ. ಒಂದು ವೈದ್ಯರು ಏನೇ ಮನಸ್ಸಿಗೆ ಟೆನ್ಷನ್ ಆಗಿದ್ರೆ ಅಥವಾ ರೋಗ ನಿದ್ದೆಗೆ ಮಾತ್ರ ಕೊಟ್ಬಿಡ್ತಾರೆ. ನಿದ್ದೆ ಮಾಡ್ತಾ ಮಾಡ್ತಾ ಆರೋಗ್ಯ ಆಗ್ಬಿಡ್ತಾನೆ.
ನಿದ್ದೆ ಮಾಡೋದು ಇದೆಯಲ್ಲ ದೇಹಾರೋಗ್ಯಕ್ಕೂ ಕಾರಣ. ತುಂಬಾ ನಿದ್ದೆಯೇ ಬರ್ತಾ ಇಲ್ಲ ಅಂದ್ರೆ ದೇಹ ಆರೋಗ್ಯ ಆಗೋದೇ ಇಲ್ಲ. ತುಂಬಾ ನೆಗಡಿ ಶೀತ ಆಗ್ಬಿಟ್ಟಿದೆ. ಮೊನ್ನೆ ಶ್ರೀಲಕ್ಷ್ಮಿ ಅಮ್ಮ ಹೇಳಿದ್ರು, ಫೋನ್ ಮಾಡಿದ್ರು, ನಮ್ಮ ಅಮೋಘನಿಗೆ ಗುರುಳೆ ಸಿಕ್ಕಾಬಿಟ್ಟು ನೆಗಡಿ ಶೀತ ಆಗ್ಬಿಟ್ಟಿದೆ, ಒದ್ದಾಡ್ತಾ ಇದ್ದಾನೆ, ಕೆಮ್ತಾ ಇದ್ದಾನೆ, ಕೆಮ್ಮಿ ಆಯಾಸ ಆಗ್ತಾ ಇದೆ ಹಾಗೆ ಅಂತ ಅಂದ್ರು. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಅದಕ್ಕೆ ಒಂದು ಸಿರಪ್ ಕೊಟ್ಟರು. ಸಿರಪ್ ಅಲ್ಲಿ ಏನಿದೆ, ಇದರ ಔಷಧಿ ಅಂಶವೂ ಇದೆ, ಆಲ್ಕೋಹಾಲ್ ಅಂಶನೂ ಇರುತ್ತೆ. ಆಲ್ಕೋಹಾಲ್ ಅಂಶ ಇದ್ಕೊಳ್ಳಿ ಏನಾಗುತ್ತೆ, ಕೂಡ್ಕೊಳ್ಳಿ ಫಸ್ಟ್ ಕ್ಲಾಸ್ ನಿದ್ದೆ ಹೋಗುತ್ತೆ. ನಿದ್ದೆ ಬಂದ್ಬಿಟ್ರೆ ಏನಾಗುತ್ತೆ, ತಾನೇ ರೋಗ ಹರಿಯುತ್ತೆ. ಗೊತ್ತು ವೈದ್ಯರಿಗೆ, ನಿದ್ದೆ ಮಾಡಿದ್ರೆ ಆರೋಗ್ಯ ಆಗುತ್ತೆ ನೆಮ್ಮದಿ. ಅದು ಅತಿಯಾಗಿ ಮಾಡಬಾರದು. ಅತಿಯಾದ ನಿದ್ದೆ ಬಂದ್ಬಿಟ್ರೆ ಅದು ತಾಮಸ ಆಗ್ಬಿಟ್ಟು ಆಲಸ್ಯ ಆಗ್ತದೆ. ಯಾವುದು ಪ್ರತಿ ಒಳ್ಳೇದಲ್ಲ, ಲಿಮಿಟ್ ಆಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಹಾಗಾಗಿ ಆತ್ಮ ವಿನಿಗ್ರಹ ಅನ್ನೋದನ್ನ ಬಹಳ ಚೆನ್ನಾಗಿ ಎಚ್ಚರಿಕೆಯಿಂದ ನಾವು ಪಾಲಿಸ್ಬೇಕು. ನಮ್ಮ ದೇಹ ಇವಾಗ ಹೇಗೆ ನಾವು ವರ್ಕ್ ಮಾಡ್ತಿದೆ, ನಾ ಎಲ್ಲಿ ಕೂತಿದ್ದೀನಿ. ಈ ಕೆಲವು ಏನಾಗ್ತದೆ, ಕೆಲವು ದೇಹಕ್ಕೆ ಕೆಳಗೆ ಪದ್ಮಾಸನ ಕೂರಕ್ಕಾಗಲ್ಲ, ಕುರ್ಚಿ ಮೇಲೆ ಕೂಲಿ ಪರವಾಗಿಲ್ಲ. ಅಲ್ಲಿ ಕೂತಾಗ್ಲೂ ಗಂಭೀರ ಕೊಡ್ಬೇಕು. ಮತ್ತೆ ಅಲ್ಲೇ ಒಂದ್ ಕಾಲ ಮೇಲೆ ಹೀಗೆ ಹಾಕೊಳ್ಳೋದು, ಮತ್ತೆ ಈ ಕಾಲ ಹೀಗೆ ಹಾಕೊಳ್ಳೋದು, ಆ ಕಾಲ ಹೀಗೆ ಅರ್ಧಾಸ್ಕೊಳ್ಳೋದು, ಆಮೇಲೆ ಹೀಗೆ ಹೋಗುದು, ಮತ್ತೆ ಹಿಂಗ್ ಅಲ್ಲೇ ಚೇಷ್ಟೆ ಮಾಡ್ತಾ ಇದೆ, ಹೋಯ್ತು. ಅದು ಪ್ರಯೋಜನ ಇಲ್ಲ. ಫರ್ಮ್ ಆಗಿ ಅಲ್ಲೇ ಕೂತ್ಕೊಳ್ಳಿ ಪರವಾಗಿಲ್ಲ, ಎಲ್ಲಿ ಕೂತು ಫರ್ಮ್ ಆಗಿ ಕೂತ್ಕೊಂಡು. ಹಾಗೆ ಇಂದ್ರಿಯಗಳನ್ನು ಅಷ್ಟೇ ಶಾಂತವಾಗಿ ಇಟ್ಕೊಳ್ಳಿ. ನಾನು ಭಗವಂತನ ಹತ್ರ ಕೂತ್ಕೊಂಡಿದ್ದೀನಿ. ನಾವು ಒಂದು ವಿಗ್ರಹ, ರಾಮನ ವಿಗ್ರಹನೋ, ಶಿವಂದೋ, ನಾರಾಯಣಂದೋ, ದೇವಿದೋ ಇಟ್ಕೊಂಡ್ರೆ ನನ್ನ ಮುಂದೆ ಸಾಕ್ಷಾತ್ ಪರಮಾತ್ಮ ಕೂತಿದ್ದಾನೆ. ಅವನೆಂಥವನು, 14 ಲೋಕಕ್ಕೂ ಒಡೆಯವನು ಸ್ವಾಮಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಅವನ ಮುಂದೆ ಕೂತಾಗ ನಾನು ಹೇಗೆ ಕೂತ್ಕೋಬೇಕು? ಏನು ಬೇಡ, ಒಂದು MLA-ನೋ, ಒಂದು MP-ನೋ ಅಥವಾ ಚೀಫ್ ಮಿನಿಸ್ಟರ್ ಬಂದ್ರೆ ನಾವು ಹೇಗಿರ್ತೀವಿ? ನಾವು ಎಷ್ಟು ವಿನಯ ಆಗಿರ್ತೀವಿ. ನಮಗೆ ನಿಜವಾಗಿ ಇರೋಲ್ಲ ಆ ವಿನಯ. ಆ ತತ್ಕಾಲಕ್ಕೆ ಆ ವಿನಯ ತೆಗೆದುಕೊಳ್ತೀವಿ ನಾವು. ಇಲ್ಲದೇ ಇರುವ ವಿನಯವನ್ನು, ಆ ಗಾಂಭೀರ್ಯವನ್ನು, ಆ ಒಂದು ಇದನ್ನು ತೆಗೆದುಕೊಂಡ್ಬಿಟ್ಟು ಅವ್ರ ಮುಂದೆ ಹೀಗೆ ಮಾತಾಡ್ತೀವಿ. ಶೃಂಗೇರಿ ಸ್ವಾಮಿ ಬಂದೆ, ಗುರುಗಳೇ ಇವಾಗ ತಮಗೆ ಅನೇಕ ಹೊತ್ತಾಗತ್ತಲ್ವೇ, ಮಾತಾಡ್ಕೊಂಡು ಬಿಸಿಲಿಗೆ ಏನು ಏರ್ಪಾಡಾಗಿದೆಯಾ, ಭಿಕ್ಷೆಗೆ ಏರ್ಪಾಡಾಗಿದೆಯಾ ಅಂತ ಹೇಳ್ಬಿಟ್ಟು ವಿನಯದಿಂದ ಗಂಭೀರತೆಯಿಂದ ನಾವು ಹೆಂಗೆ ನಮ್ಮಲ್ಲಿ ಇಲ್ಲದೆ ಆ ತತ್ಕಾಲಕ್ಕೆ ಆಹ್ವಾನ ಮಾಡ್ಕೊಂಡು ನಾವು ಮಾಡ್ಕೊಡ್ತೀವಿ. ಅಂದ್ರೆ ಲೋಕದ ಸಾಮಾನ್ಯ ದೊಡ್ಡ ವ್ಯಕ್ತಿಗಳಿಗೆ ನಾವು ಹೀಗೆ ಮಾಡ್ಕೊಂಡ್ರೆ, ಜಗದೀಶ್ವರ ಕೂತವನು ಅಲ್ಲಿ ಆ ಮಂಟಪದ, ಯಾವ ಸಾಮಾನ್ಯ ಎಲ್ಲ ಕೂತವನು, ಆ ಪರಮೇಶ್ವರ ಅಲ್ಲಿ ಕೂತವನಾದಾಗ ನಾವು ಹೇಗಿರ್ಬೇಕು ಅವನ ಮುಂದೆ? ಎಷ್ಟು ಒಂದು ಗಂಭೀರತೆಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ, ಎಷ್ಟು ಏಕಾಗ್ರತೆಯಿಂದ ನಾನು ಇವನಿಗೆ ಅಪಚಾರ ಮಾಡಬಾರ್ದು. ನೀವು ನಿಮ್ ಮನೆಗೆ ಯಾರೋ ದೊಡ್ಡವರು ಬಂದಿರ್ತಾರಪ್ಪ, ದೊಡ್ಡವ್ರು ಬಂದಾಗ ನೀವು ಅವ್ರು ಕೂರಿಸ್ಬಿಟ್ಟು ನಿಮ್ ಪಾಡ್ ಏನೇನೋ ವ್ಯವಹಾರ ಮಾಡೋದು, ಯಾರನ್ನ ಮಾತಾಡ್ಸ್ತಾ ಇರೋದು, ಇನ್ನೇನು ಮಾಡ್ತಾ ಇದ್ದು ಬಂದವ್ರಿಗೆ ಏನ್ ಅನ್ಸುತ್ತೆ, ಅಯ್ಯೋ ನಾನು ಏನ್ ಬಂದು ಏನ್ ಒಂದ್ ಕಡೆ ಗಮನನೇ ಇಲ್ವಲ್ಲ ಅಂತಾರೋ ಇಲ್ವೋ. ಅದೇ ರೀತಿ ಪರಮಾತ್ಮನ ಮುಂದೆ ಪೂಜೆ ಕೂತಾಗ ನೀವು ಏನೇನೋ ಜ್ಞಾಪಕ ಮಾಡ್ಕೊಂಡು ಏನೇನೋ ಮಾತಾಡ್ತಾ ಕೂತ್ಕೊಂಡ್ರೆ ಭಗವಂತ ಏನ್ ಅನ್ಸುತ್ತೆ, ಅಯ್ಯೋ ನನ್ನನ್ನು ಕೂರಿಸ್ಬಿಟ್ಟು ಅವನು ತನ್ಪಾಡಿ ಮೊಬೈಲ್ ಮಾತಾಡ್ತಾ ಇದ್ದಾನೆ, ಹರಟೆ ಹೊಡ್ತಾ ಇದ್ದಾನೆ ಅಂತ ಅವನು ಅಂದ್ಕೊಳ್ವಾ? ಅಂದ್ರೆ ನಾವು ಬಹಳ ಭಗವಂತನ ಮುಂದೆ ಕೂತಾಗ ಪರಮೇಶ್ವರ ಪರಮಾತ್ಮ ಭಕ್ತಿಮೀವ ಪದಾಂಬುಜೇ ತವ ದೇಹಿ ರಾಮ ಹರೇ ಹರೇ ಹೇಳ್ಕೋಬೇಕು. ಪರಮೇಶ್ವರ, ನನ್ನ ಮನಸ್ಸು ಕೋತಿಪ ಮಂಗ ಎಲ್ಲೆಲ್ಲೂ ಹೋಗುತ್ತೆ, ನನ್ನ ಮನಸ್ಸನ್ನು ಹಿಡ್ಕೊಂಡ್ಬಿಟ್ಟು ನಿನ್ನ ಪಾದ ಕಮಲದಲ್ಲಿಯೇ ಪ್ರೇಮ ಇರೋ ಹಾಗೆ ಮಾಡು, ಅಲ್ಲಿಯೇ ಊರು ಹಾಗೆ ಮಾಡು. ನೀನು ನನ್ನ ಮನಸ್ಸನ್ನು ಹೇಳ್ಕೊ, ನಾನು ಕೊಡ್ತೀನಿ ಅಂತ ಅನ್ಕೊಂಡ್ ಬರ್ತೀನಿ, ಆದ್ರೆ ನನ್ನ ಸಾಮರ್ಥ್ಯ ಅತ್ಯಲ್ಪ, ಒಂದು ನಿಮಿಷನೂ ನನ್ನ ಅಷ್ಟು ಓಡೋಗ್ಬಿಡುತ್ತೆ. ಹಾಗಾಗಿ ನೀನು ಹರಿ ಅಲ್ಲ, ಹರಣಾತ್ ಹರಿಹಿ, ಹರಿ ಅಂದ್ರೆ ಕದಿಯುವನು ಅಂತ. ನೀನ್ ನಿಜವಾಗಿ ಹರಿಯನ್ನು ಹೆಸರನ್ನ ಉಳಿಸ್ಕೋಬೇಕಾದ್ರೆ ನನ್ನ ಮನಸ್ಸನ್ನು ಕದಿ, ನನ್ನ ಮನಸ್ಸನ್ನು ನಿನ್ನ ಪಾದ ಇಟ್ಕೋ, ನಿನ್ನಲ್ಲೇ ಇಟ್ಕೋ. ಆವಾಗ ನಿಜವಾದ ಅನ್ವರ್ಥವಾದ ಹರಿ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ಮಾಡಪ್ಪ ಅಂತ ಹೇಳಿ ಆ ಭಗವಂತನ ಹತ್ರ ನಮ್ಮ ಇದನ್ನು ಕೇಳ್ಕೋಬೇಕು. ನಮ್ಮ ದೌರ್ಬಲ್ಯವನ್ನು ಒಪ್ಪಿಸ್ಕೋಬೇಕು. ನಾವು ಮಾತಾಡ್ಬೇಕು. ನಾವ್ ಏನ್ ಅನ್ಕೋತೀವಿ, ಯಾವಾಗ ಕಲ್ಲಿನ ವಿಗ್ರಹ, ಲೋಹದ್ದು, ಅದೇನ್ ಮಾತಾಡ್ತಾರೆ, ಅಲ್ಲಿ ಮಾತಾಡಿದ್ರೆ ಜನ ನೋಡೋರು ಏನ್ ಅನ್ಕೊಳ್ತಾರೆ, ಏನೋ ಹುಚ್ಚುಚ್ಚ ಮಾತಾಡ್ತಾ ಇದ್ದಾನೆ ನಗ್ತಾರೆ. ಅದನ್ನ ಮಾತಾಡೋದಪ್ಪ, ನಾನ್ ಸುಮ್ಮನೆ ಪೂಜೆ ಮಾಡ್ಬಿಡ್ತೀನಿ ಆಗ ಅನ್ಕೊಂಡ್ರೆ ಪೂಜೆ ಆಗಲ್ಲ. ನೀವು ಸುಮ್ಮನೆ ಒಂದು ಲೋಹ ವಿಗ್ರಹ, ಕಲ್ಲಿನ ವಿಗ್ರಹ ಅಂತ ಅನ್ಕೊಂಡು ಪೂಜೆ ಮಾಡ್ತೀರಾ? ಪೂಜೆ ಮಾಡೋ ಏನ್ ಅನ್ಸ್ಕೊಂಡಿದ್ದೀರಾ? ಸಾಕ್ಷಾತ್ ಪರಮಾತ್ಮನೇ ಕೂತಿದ್ದಾನೆ ಅಂತಾನೆ. ಅದಕ್ಕೆ ನಮ್ಮ ಶಾಸ್ತ್ರಕಾರರು ಅದಕ್ಕೆ ಭೂ ಅಸ್ಮಿನ್ ಮಂಡಲೆ ಮಹಾಗಣಪತಿ ಆವಾಹಯಾಮಿ, ಭುವಃ ಮಹಾಗಣಪತಿ ಆವಾಹಯಾಮಿ, ಸುವಃ ಮಹಾಗಣಪತಿ ಆವಾಹಯಾಮಿ. ಹಿಂಗೆ ಅಲ್ಲಿ ಈ ಬುದ್ಧಿ ಬರುತ್ತೆ, ಕಲ್ಲು ಲೋಹ ಮರ ಬುದ್ಧಿ ಬರುತ್ತೆ ಅಂತೇಳಿ ಮಾಡ್ಕೊಬೇಡಿ. ಗಣಪತಿ ಕೂತಿದ್ದಾನೆ, ಶಿವ ಕೂತಿದ್ದಾನೆ,
ನಾರಾಯಣ ಕೂತಿದ್ದಾಳೆ, ಆ ಜಗದಂಬೆ ಭವಾನಿ ಜಗನ್ಮಾತೆ ಕೂತಿದ್ದಾಳೆ. ಆ ಜಗನ್ಮಾತೆ ಮುಂದೆ ನಾನು ಹೇಗೆ ನಡ್ಕೋಬೇಕು, ಎಷ್ಟು ಅವನಿಗೆ ಪ್ರೀತಿಯಿಂದ ಗೌರವದಿಂದ ಆದರದಿಂದ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ನಾವು ಅಂದ್ಕೊಂಡ್ಬಿಟ್ಟು ಶ್ರದ್ಧೆಯಿಂದ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರೆ ಪೂಜೆ ಮಾಡೋದೇ ಆನಂದ ಆಗತ್ತೆ. ಪೂಜೆ ಮಾಡೋದ್ರಿಂದ ಆನಂದ ಅಲ್ಲ. ಮಕ್ಕಳಿಗೆ ಆಟ ಆಡುವಾಗಲೇ ಆನಂದ, ಆಟ ಆಡಿದ ಮೇಲೆ ಮನೆಗೆ ಬಂದ್ಮೇಲೆ ಆನಂದನ. ಆಟ ಆಡುವಾಗಲೇ ಹೇಗೆ ಆನಂದವೋ ಇಲ್ಲಿಗೆ ಭಗವಂತನ ಪೂಜೆ ಮಾಡೋದೇ ಆನಂದ. ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಕೇಳಿದ್ರೆ ಅದು ಪೂಜೆಯಿಂದ ಏನೂ ಗೊತ್ತಿಲ್ಲ ಅಂತ ಅರ್ಥ. ಪೂಜೆಗೆ ಪ್ರಯೋಜನ ಕೇಳಬಾರ್ದು, ಪೂಜೆಗೆ ಫಲವನ್ನು ಕೇಳಬಾರ್ದು. ಏನ್ ಫಲ ಕೊಡ್ಬೇಕು? ಸ್ವಯಂ ಆನಂದ ಸ್ವರೂಪರಾದ ಪರಮಾತ್ಮ ಆನಂದದಲ್ಲೇ ನಮ್ಮನ್ನು ಇರಿಸ್ಕೊಟ್ಟಿದ್ದಾನೆ. ಪೂಜೆ ಮಾಡ್ತಾ ಮಾಡ್ತಾ ಖುಷಿಯಾಗಿರ್ತಾನೆ, ಆನಂದ ಇದೆ. ಯಾರ ಜೊತೆ ಒಡನಾಟ, ಸರ್ವೇಶ್ವರ ಜಗದೀಶ್ವರ ಆ ಪರಮೇಶ್ವರ ಜೊತೆಯಲ್ಲಿ ನಾನು ಇದೀನಿ ಅಂತಂದ್ರೆ ಎಷ್ಟು ನಮಗೆ ಒಂದು ಸಂತೋಷ, ಒಂದು ಸಮಾಧಾನ, ಒಂದು ಏಕಾಗ್ರತೆ, ಒಂದು ಸ್ಥೈರ್ಯ ಎಲ್ಲವೂ ಕೂಡ ಆ ಭಗವಂತ ಕುಂತಾಗ ನಾನು ಇಂಥ ಭಗವಂತ ಈ ಪೂಜೆ ಮುಗಿದೋಗ್ತಾರಪ್ಪ ಅಂತ ಬೇಜಾರ್ ಮಾಡ್ಕೊಂಡು ಅಯ್ಯೋ ಹೋಗ್ಬೇಕಲ್ಲಪ್ಪ ಇವಾಗ ಬೇಗ ಆಫೀಸಿಗೆ ಹೋಗ್ಬೇಕು, ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕು ಅಂತ. ಯಾಕಂದ್ರೆ ಜೀವನದ ಒಂದು ಏನೇನೋ ಇರುತ್ತಲ್ಲ ವ್ಯಾಪ್ತಿ, ಆ ವ್ಯಾಪ್ತಿ ತಕ್ಕ ಹಾಗೆ ಹೋಗ್ಬೇಕು. ಪೂಜೆ ಮುಗಿತಲ್ಲ ಅಂತ ಅಂದ್ಕೊಂಡು ಹೋದ್ರೆ ಪರವಾಗಿಲ್ಲ. ಯಪ್ಪ ಯಾವಾಗ ಮುಗಿಯತ್ತಪ್ಪ ಈ ಪೂಜೆ, ಅಯ್ಯೋ ಏನಪ್ಪ ಮತ್ತೆ ದಿನಾ ಪೂಜೆ ಮಾಡುದು, ದಿನಾ ಮುಸಾಪುರಿ ಹಾಗಂತಂದ್ಬಿಟ್ಟು ಅದು ಕಾಟಾಚಾರ ಬಿಡುತ್ತೆ. ಹಾಗಾಗಿ ಪೂಜೆ ಮಾಡಿದ ಮೇಲೆ ಇಷ್ಟ ಬರೋದು, ಇಷ್ಟಪಟ್ಟು ಪೂಜೆ ಮಾಡೋದು. ಪೂಜೆ ಮಾಡ್ತಾ ಮಾಡ್ತಾ ಇಷ್ಟ ಬರುತ್ತೆ, ಅದು ನಿಜ. ಅದಕ್ಕೆ ಇಷ್ಟಪಟ್ಟು ಪೂಜೆ ಮಾಡೋದಿದೆಯಲ್ಲ ಯಾವ್ದಾದ್ರು ಅದು ಒಳ್ಳೇದೆ. ಅಂದ್ರೆ ನಮ್ಮ ಮಕ್ಕಳ ತುಂಬಾ ತಮಾಷೆ ಕೇಳ್ತಿರ್ತೇನೆ, ಮಗು ಪುಟಿ ಚೆನ್ನಾಗಿ ಓದ್ತೀಯಾ, ಕಷ್ಟಪಟ್ಟು ಓದ್ತೀಯಾ ಅಂತ ಅಂತೀನಿ. ಕಷ್ಟಪಟ್ಟು ಓದ್ಬೇಡ ಪುಟಿ, ಇಷ್ಟಪಟ್ಟು ಓದು. ಇಷ್ಟಪಟ್ಟು ಓದಿದ್ರೆ ನೀನ್ ಚೆನ್ನಾಗಿ ತಲೆ ಹತ್ತತ್ತೆ. ಮಗು ಚೆನ್ನಾಗಿ ನಾವು ಕಷ್ಟಪಟ್ಟು ಓದಿದ್ರೆ ಮಗ ಅಮ್ಮ ಬೈತಾರೆ, ಓದ್ದೆ ಹೋದ್ರೆ ಅಪ್ಪ ಬೈತಾರೆ, ಸ್ಕೂಲ್ ಮೇಸ್ಟ್ ಬೈತಾರೆ, ನಂಬರ್ ಬರೋದಿಲ್ಲ. ಅದೇ ಹತ್ಕೊಂಡು ಒದ್ದಾಡ್ಕೊಂಡು ಕಷ್ಟಪಟ್ಕೊಂಡು ಓದ್ಬೇಕಲ್ಲಪ್ಪ ಅಂತ ಓದೋದಿದೆಯಲ್ಲ ಅದು ಒಂದು ರೀತಿ ಪನಿಷ್ಮೆಂಟ್. ಅವ್ರಿಗೆ ಕಷ್ಟ, ಹಿಂಸೆ ಆಗ್ಬಿಡುತ್ತೆ. ಯಾವ್ದನ್ನು ಮಾಡ್ತೀವೋ ಅದು ಇಷ್ಟಪಡ್ತಾ ಇದ್ರೆ ಅದೇ ಆನಂದ ಆಗತ್ತೆ. ಮತ್ತೆ ಇನ್ನೇನು ಆನಂದ ಬರಬೇಕಾಗಿಲ್ಲ, ತತ್ಕಾಲದಲ್ಲಿ ಆನಂದವಾಗ್ತಾ ಇರುತ್ತೆ. ಹಾಗೆ ಆತ್ಮ ವಿನಿಗ್ರಹ ಅನ್ನುವಂತಹ ಒಂದು ಗುಣವನ್ನ ಚೆನ್ನಾಗಿ ಪಾಲಿಸ್ಕೋಬೇಕು. ದೇಹೇಂದ್ರಿಯಗಳನ್ನ ಹದ್ದುಬಸ್ತಲ್ಲಿ ಇಡೋದು ಅಂತ ಶಬ್ದಕ್ಕೆ ಅರ್ಥ. ಆತ್ಮ ವಿನಿಗ್ರಹ ಶಬ್ದಕ್ಕೆ ಅರ್ಥ ಏನೋ, ದೇಹೇಂದ್ರಿಯ ಮನೋಬುದ್ಧಿಯನ್ನ ಒಂದು ಹದ್ದುಬಸ್ತು. ಹದ್ದುಬಸ್ತು ಪದ ನೀವು ಕೇಳಿದಿರೋ ಇಲ್ಲ ಗೊತ್ತಿಲ್ಲ, ನಮ್ ಆ ಕಡೆ ಎಲ್ಲ ಬಹಳ ಇದಾಗಿ ಬಳಸ್ತಾರೆ, ಜನರಿತ ಬಳಸ್ತಾರೆ. ಅದನ್ನ ಹತೋಟಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಇಂದ್ರಿಯಾರ್ಥೇಷು ವೈರಾಗ್ಯಂ. ಸಾಮಾನ್ಯ ವ್ಯತ್ಯಾಸ ಆಯ್ತು. ಇಂದ್ರಿಯ ಅಂದ್ರೆ ಚಕ್ಷುರಾದಿ ಪಂಚ ಜ್ಞಾನೇಂದ್ರಿಯ. ಅದರ ಅರ್ಥ ಅಂದ್ರೆ ಅದಕ್ಕೆ ವಿಷಯವಾಗಿರ್ತಕ್ಕಂತಹ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳು. ಇಂದ್ರಿಯ ಇಂದ್ರಿಯಾಣ ಅರ್ಥಾಹ ವಿಷಯಾಹ ತೇಷು ವೈರಾಗ್ಯಂ. ವೈರಾಗ್ಯಂ ನಾಮ ವಿರಾಗ ವಿಗತೋ ರಾಗ ವಿರಾಗ, ವಿರಾಗಸ್ಯ ಭಾವ ವೈರಾಗ್ಯಂ. ಅದರಲ್ಲಿ ಪ್ರೀತಿ ಇಲ್ಲದವನಾಗಿರೋದು ಅಂತ. ಹೆಂಗೆ ನಾವು ಇಂದ್ರಿಯಗಳಿಂದ ವಿಷಯವನ್ನು ನೋಡ್ತಾ ಇದ್ರೆ ಪ್ರೀತಿ ಇದ್ದ ಹೆಂಗೆ ನೋಡೋದು ಹೇಗೆ, ಕೇಳೋದು ಹೇಗೆ, ಮೂಸೋದು ಹೇಗೆ, ತಿನ್ನೋದು ಹೇಗೆ, ಏನೇ ಒಂದು ಕ್ರಿಯೆ ಮಾಡೋದು ಹೇಗೆ. ಇಲ್ಲ ಆಸಕ್ತಿ ಮಾಡ್ಬೇಕು ನೀವೇ ಅಂತೀರ. ಈಗ ಯಾವ್ದಲ್ಲೂ ಆಸಕ್ತಿ ಇರಬೇಡ ಅಂತ ಅಂತಿದ್ದೀರ. ಏನ್ರಿ ನೀವು ಸುಮ್ಮನೆ ನಮ್ಮನ್ನು ಇಟ್ಕೋತೀರ. ಪ್ರಪಂಚದಲ್ಲಿ ಯಾವುದಕ್ಕೂ ಅಂಟ್ಕೋಬೇಡ, ಯಾವುದಲ್ಲೂ ಪ್ರೀತಿ ಇಡಬೇಡ, ಯಾವುದಲ್ಲೂ ಆಸೆ ಪಡಬೇಡ ಅಂತ ಬಂದ್ಬಿಟ್ರೆ, ಪ್ರೀತಿ ಆಸಕ್ತಿ ಇತ್ಯಾದಿ ಇಲ್ಲದೆ ಹೋದ್ರೆ ಆ ಕೆಲಸ ಮಾಡೋದು ಹೇಗೆ ನಾವು? ಈಗ ತಾನೆ ಅಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು, ಅಚ್ಚುಕಟ್ಟಾಗಿ ಮಾಡ್ಬೇಕು, ಏಕಾಗ್ರತೆಯಿಂದ ಮಾಡ್ಬೇಕು, ಹಾಗೆ ಅಂದ್ಬಿಟ್ಟು ಆದರಿಂದ ಮಾಡ್ಬೇಕು ಅಂದ್ಬಿಟ್ಟು ಈಗ ಪ್ರೀತಿ ಇಲ್ದೇನೆಯೇ ವೈರಾಗ್ಯ ತಂದ್ಕೊಂಡು ಮಾಡಿ ಅಂತಂತಂದ್ರೆ ಅದಕ್ಕೆ ವಿರೋಧಾರ್ಥ ಅಲ್ಲ. ಇಲ್ಲಿ ತನ್ನ ಇಂದ್ರಿಯ ಸುಖಕ್ಕಾಗಿ ಅದಕ್ಕೆ ಕಟ್ಕೋಬೇಡ. ವೈರಾಗ್ಯ ಶಬ್ದಕ್ಕರ್ಥ ನನ್ನ ಭೋಗಕ್ಕಾಗಿ, ನನ್ನ ಇಂದ್ರಿಯ ಸುಖಕ್ಕಾಗಿ, ವಿಷಯ ಸುಖಕ್ಕಾಗಿ ಆ ಇಂದ್ರಿಯಕ್ಕೆ ವಿಷಯವಾಗಿರೋ ಶಬ್ದಾದಿಗಳಲ್ಲಿ ಅಂಟ್ಕೋಬೇಡ ಅಂತ ಅಂತಿದ್ದಾರೆ. ರಾಗ ಅಂದ್ರೆ ಅನುರಾಗ, ರಂಜ ರಾಗಿ ಧಾತು ಅಂಟ್ಕೊಳ್ಳೋದು ಅಂತ. ಅದು ಎರಡು ಅರ್ಥ ಮಾಡ್ತಾರೆ. ವಿಗತೋ ರಾಗ ವಿರಾಗ ಪ್ರಪಂಚದ ಕಡೆಯಲ್ಲಿ, ವಿಶಿಷ್ಟೋ ರಾಗ ವಿರಾಗ ಪರಮಾತ್ಮನ ಕಡೆಯಲ್ಲಿ.
ಪರಮಾತ್ಮನಲ್ಲಿ ಹೆಚ್ಚಿನದಾದ ವೈರಾಗ್ಯ ಹೆಚ್ಚಿನದಾದ ರಾಗವನ್ನು ಕೂಡ್ಕೊಂಡವನಾಗಿರೋದು. ಪ್ರಪಂಚದ ವಿಷಯದಲ್ಲಿ ಹೆಚ್ಚಿನದಾದ ರಾಗವಿಲ್ಲದೆ ಇರೋದು, ಆಸಕ್ತಿ ಇಲ್ಲದೆ ಇರೋದು. ಅದು ಇಲ್ಲಿ ಮಾತ್ರ ಭಗವಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯ ಮುಂದೆ ಚಕ್ಷುರಾದಿ ಇಂದ್ರಿಯಕ್ಕೆ ಗೋಚರವಾದ ಶಬ್ದಾದಿಗಳಲ್ಲಿ ಭೋಗಕ್ಕಾಗಿ ಸುಖಕ್ಕಾಗಿ ವೈಶಿಕ ಸುಖ ಕ್ಷಣಿಕ ಸುಖ ಇದೆಯಲ್ಲ, ಆ ಕ್ಷಣಿಕ ಸುಖಕ್ಕಾಗಿ ಹಾತುವರಿಯೋದು ಚಟಪಡಿಸೋದು ಇದನ್ನು ಮಾಡಬೇಡಿ ಅಂತಂತಿದ್ದಾರೆ. ಇದನ್ನ ಭಗವಂತ ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿ ಶಂಕರಾಚಾರ್ಯರು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಾಗ ಅಥ ಶಬ್ದಕ್ಕೆ ಸಾಧನ ಚತುಷ್ಟಯ ಸಂಪತ್ತ್ಯನಂತರಂ ಅಂತ ಬಂದ್ರು. ಸಾಧನ ಚತುಷ್ಟ ಕೇಳಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮುತ್ರಾರ್ಥ ಫಲಭೋಗ ವಿರಾಗ, ಶಬ್ದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವಂಚ ಅಂತ 4 ಹೇಳಿದ್ದಾನೆ. ಅದನ್ನೇ ಭಗವಂತ ಅಮಾನಿತ್ವಾದಿಗಳನ್ನ ಹೇಳ್ತಾ ಇದ್ದಾನೆ. ಸೂಕ್ಷ್ಮ ಗಮನಿಸಿ. ಅಮಾನಿತ್ವ ಮದಂಭಿತ್ತು ಮಹಿಂಸಾಖ್ಯ ಅಂತ ಎಲ್ಲ ವೈರಾಗ್ಯ ಅನ್ನೋದು ಪದ ಇದೆಯಲ್ಲ, ಇಹಾಮುತ್ರಾರ್ಥ ಫಲಭೋಗ ವಿರಾಗ. ಆಗ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಇದೆಯಲ್ಲ, ಆದ್ರೆ ಮುಮುಕ್ಷತ್ವ ಅಂತ ತೋರಿಸ್ತಾ ಇದ್ದಾನೆ. ಆಮೇಲೆ ನಿತ್ಯಾನಿತ್ಯ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಅದು ನಿತ್ಯಾನಿತ್ಯ ವಿವೇಕ. ಅಂದ್ರೆ ಭಗವಂತ ಏನು ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಸಾಧನ ಗಣಗಳನ್ನು ಪಟ್ಟಿ ಮಾಡಿದ್ದಾನೆ, ಅದನ್ನು ಸೂತ್ರಕಾರರು ಅಥ ಶಬ್ದದಿಂದ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ಸಾಧನ ಚತುಷ್ಟಯ ಸಂಪನ್ನನಾದವನಾದರೆ ಇನ್ನು ಅವನಿಗೆ ಈ ತತ್ವಜ್ಞಾನದಿಂದಲೇ ಪರಮಪುರುಷಾರ್ಥವಾಗೋದ್ರಿಂದ ಅವನು ಬ್ರಹ್ಮ ಜಿಜ್ಞಾಸೆ ಮಾಡೋದಕ್ಕೆ ಯೋಗ್ಯನಾಗ್ತಾನೆ, ಮಾಡಬೇಕು ಅಂತ ಶ್ರುತಿಯಲ್ಲೂ ಇದೆ. ಶ್ರುತಿಯಲ್ಲೂ ಕೂಡ ತದ್ಯಥಾ ಯಹ ಕರ್ಮಜಿತೋ ಲೋಕಃ ಕ್ಷೀಯತೆ ಏವಮೇವ ಮತ್ತು ಪುಣ್ಯಜಿತೋ ಲೋಕಃ ಕ್ಷೀಯತೆ ಎಂದು ನಿತ್ಯಾನಿತ್ಯ ವಿವೇಕ ಹೇಳ್ತಾ ಇದೆ. ಹಾಗೆ ತದ್ವಿಜ್ಞಾನಾರ್ಥಂ ಯಮೇ ಬೈಹವೃಣತೆ ತೇನ ಲಭ್ಯ ಮುಂಡಕದಲ್ಲಿ ಮುಮುಕ್ಷತ್ವವನ್ನು ಹೇಳ್ತಾ ಇದೆ. ಸೂಕ್ಷ್ಮ ಗಮನಿಸಿದ್ರೆ ಈ ಸಾಧನ ಚೇಷ್ಟೆಯ ಸಂಪತ್ತಿ ಅನ್ನೋದು ಶಂಕರಾಚಾರ್ಯ ಕಲ್ಪಿಸ್ಕೊಂಡು ಹೇಳಿದ್ದಲ್ಲ. ಶ್ರುತಿಯಲ್ಲೂ ಗೀತೆಯಲ್ಲೂ ಇರತಕ್ಕಂಥದ್ದನ್ನೇ ಅದನ್ನು ಪೂರ್ತಿ ಸಾರ ತೆಗೆದುಕೊಂಡು ಅದನ್ನು ತಮ್ಮ ಭಾಷೆಯಲ್ಲಿ ಇಟ್ಟರು ನಮ್ಮ ಮುಂದೆ. ನಿತ್ಯಾನಿತ್ಯ ವಿವೇಕ ಮಾಡ್ಕೊಳ್ರೋ, ಇಹಾಮುತ್ರಾರ್ಥ ಬರುವಾಗ ಶಬ್ದ ಶಾಂತೋ ದಾಂತ ಉಪರತ ಚತುಕ್ಷ ಸಮಾಹಿತೋ ಭೂತ್ವ ಆತ್ಮನ್ಯೇವಾತ್ಮಾನಂ ಪಶ್ಯೇದು ಬೃಹದಾರಣ್ಯಕ ಶಬ್ದ ಮಾದಿ ನಾನು ಪಟ್ಟಿ ಮಾಡಿದ್ದಾರೆ. ಹಾಗಾಗಿ ಎಲ್ಲೂ ಇಲ್ಲದೆ ಇರತಕ್ಕಂತಹ ಸಾಧನವನ್ನ ಗುಣವನ್ನ ಬ್ರಹ್ಮಸೂತ್ರ ಶಂಕರಾಚಾರ್ಯ ನೋಡಿದ್ರು. ಹಾಗಾಗಿ ಇಂದ್ರಿಯಾರ್ಥದಲ್ಲಿ ವೈರಾಗ್ಯ ಅಂದ್ರೆ ಇಂದ್ರಿಯ ವಿಷಯಗಳಲ್ಲಿ ಪ್ರಾಪಂಚಿಕ ಭೋಗದಲ್ಲಿ ಆ ಕ್ಷಣಿಕ ಸುಖಕ್ಕಾಗಿ ಹಾತುವರಿಯೋದಿದೆಯಲ್ಲ, ಕ್ಷಣಿಕ ಸುಖಕ್ಕೆ ಹಾತುವರೆದ್ರೆ ನಿತ್ಯವಾದ ಸುಖ ನಾವು ಕಳ್ಕೊಂಡ್ಬಿಡ್ತೀವಿ. ಅದು ಒಂದ್ ರೀತಿ ನಾವು ಮಕ್ಕಳಿಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನ್ನುವಾಗ ಮಕ್ಕಳು ನಾನು ಬರ್ತೀನಿ ಹಠ ಮಾಡ್ತಿದ್ದೆ, ಅಮ್ಮ ನಿಮ್ ಚಾಕ್ಲೇಟ್ ಕೊಡ್ತಾರೆ, ಒಳಕ್ ಹೋಗು ಅವ್ನ ಚಾಕ್ಲೇಟ್ ಅಂತ. ಅದು ಗೊತ್ತು ಮೋಸ ಮಾಡಪ್ಪ ಓಡೋಗ್ತಾ ಇದ್ದಾನೆ ಅಂತ. ಇಲ್ಲ ಹೋಗಲ್ಲ ಅಂತ ಕರಿ ಅಂತ ಅವಳ ಅಮ್ಮ ಒಳಗೆ ಇಲ್ಲಿ ಚಾಕ್ಲೇಟ್ ಇಲ್ಲಿ ಬಿಸ್ಕೆಟ್ ಇಲ್ಲಿ ತೋರಿಸ್ಬೇಕು. ಅವನು ಬಂದ್ಮೇಲೆ ಅವ್ಳು ಓಡೋಗೋದು. ಹಾಗೆ ಹಿಂದಿರು ಏನ್ ಮಾಡ್ತಾ ಇದ್ದೆ ಗೊತ್ತಾ, ಎಲ್ಲಿ ನಿತ್ಯ ಸುಖಕ್ಕೆ ಹೋಗ್ಬಿಡ್ತಿರೋ ಅಂತ ಹೇಳಿ ಇಲ್ಲಿ ಬರ್ರಿ, ಇಲ್ಲಿ ನೋಡಿ, ಸಿನಿಮಾ ನೋಡಿ, ಈ ಕಾಚೇರಿ ನೋಡಿ, ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಹೋಗಿ ಅಂತ ಹೇಳಿ ಇಂದ್ರಿಯಗಳು ಮತ್ತು ವಿಷಯಗಳು ನಮ್ಮನ್ನ ಪ್ರಪಂಚಗಳಿಗೆ ಯಾವ್ದಾಗಿ ನಮ್ಮನ್ನ ನಿತ್ಯವಾದ ಸುಖ ತಪ್ಪಿಸ್ತಾ ಇದೆ, ಆ ಕಡೆ ಹೋಗಿ ಬಿಡ್ತಾ ಇದ್ದಾರೆ. ಅದಕ್ಕೆ ಭಗವಂತ ಏನ್ ಮಾಡ್ದ, ಅಲ್ಲಿ ವೈರಾಗ್ಯ ತಂದ್ಕೊಳ್ಳಿ ಅಂತಂದ. ವೈರಾಗ್ಯ ತಂದ್ಕೊಳ್ಳೋದು ಹೇಗೆ ಅಂತಂದ್ರೆ ಅದಕ್ಕೆ ದೋಷಾನುದರ್ಶನ ಮುಂದೆ ಹೇಳ್ತಾರೆ. ಪ್ರತಿಪಕ್ಷ ಭಾವನೆಯಿಂದ ಕಲ್ತ್ಕೋಬೇಕು. ನಾನು ಮುಂಚೆ ಎಚ್ಚೆತ್ಕೊಂಡ್ಬೇಕು, ನಾನು ಇದಕ್ಕೆ ಹೋದರೆ ನನಗೇನೋ ತತ್ಕಾಲದಲ್ಲಿ ಸುಖ ಸಿಗಬಹುದು ಆದ್ರೆ ನಾನು ಪಡ್ಕೊಳ್ಳೋದೆಷ್ಟು ಕಳ್ಕೊಳ್ಳೋದೆಷ್ಟು. ಪಡ್ಕೊಳ್ಳೋದು 10 ರೂಪಾಯಿ ಆದ್ರೆ ಕಳ್ಕೊಳ್ಳೋದು 1000 ರೂಪಾಯಿ ಆಗತ್ತೆ. 10 ರೂಪಾಯಿ 1000 ರೂಪಾಯಿ ಕಳ್ಕೊಂಡು 10 ರೂಪಾಯಿ ಪಡ್ಕೊಳ್ಳೋದು ಉತ್ತಮ, 10 ರೂಪಾಯಿ ಬಿಟ್ಟು 1000 ರೂಪಾಯಿ ಪಡ್ಕೊಳ್ಳೋದು ಉತ್ತಮ ಅಲ್ವಾ. ಹೆಚ್ಚಿನ ಲೆಕ್ಕ ಕಮ್ಮಿ ಇದನ್ನು ಬಿಡೋದೇ ವೈರಾಗ್ಯ ಅಂದ್ರೆ. ನೀನು ಅಲ್ಲ ವೈರಾಗ್ಯ ಶಬ್ದಕ್ಕೆ ಅರ್ಥ ಏನು, ಹೆಚ್ಚಿನದಾದ ಪರಮಾತ್ಮ ಸುಖಕ್ಕಾಗಿ ಕಮ್ಮಿಯಾಗಿರುವ ವಿಷಯ ಸುಖವನ್ನು ಬಿಡೋದೇ ವೈರಾಗ್ಯ. ಸತ್ಯವಾದ ನಿತ್ಯವಾದ ಬೇಕು, ತಾತ್ಕಾಲಿಕವಾದ ಅನೃತವಾದ ಸುಖಕ್ಕೆ ನಾವು ಹಾತುವರಿಯರಾಗಬಾರ್ದು. ಹಾಗೆ ಇಂದ್ರಿಯಾರ್ಥೇಶು ಇಂದ್ರಿಯದ ವಿಷಯವಾಗಿರುವ ಶಬ್ದ ಸ್ಪರ್ಶ ಗಂಧಾದಿಗಳಲ್ಲಿ ಆದಷ್ಟು ನೀವು ಅಟ್ಟುಕೊಳ್ಳೋದನ್ನ ಕಮ್ಮಿ ಮಾಡ್ಕೊಳ್ಳಿ, ಅದನ್ನ ಬಿಗಿ ಇಟ್ಕೊಳ್ಳಿ, ವೈರಾಗ್ಯ ತಂದ್ಕೊಳ್ಳಿ. ಇದು ತೋರುತ್ತೆ. ಏನಾಗುತ್ತೆ ಗೊತ್ತಾ, ಈ ಪ್ರಾಪಂಚಿಕ ವಿಷಯದಿಂದ ಸುಖ ಬರುವಾಗ ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ ಪುಣ್ಯ ಖರ್ಚು ಹಾಕಿರ್ತಾರೆ,
ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ಚೆಕ್ ಕೊಟ್ರೆ ನಿಮ್ಮ ಅಕೌಂಟ್ ದುಡ್ಡಿದೆ ತಾನೆ ಕೊಡೋದು. ನಿಮ್ಮನ್ನು 50,000 ರೂಪಾಯಿ ದುಡ್ಡು ಇದ್ರೆ ನೀವು 10,000 ರೂಪಾಯಿ ಚೆಕ್ ಹಾಕಿದ್ರೆ ನಿಮ್ಮ 50,000 ರೂಪಾಯಿ 10,000 ಲೆಸ್ ಮಾಡ್ಬಿಟ್ಟು ನಿಮ್ಗೆ 10,000 ರೂಪಾಯಿ ಕೊಡ್ತಾರೆ. ಅಂದ್ರೆ ನಮ್ಗೆ ಬ್ಯಾಂಕ್ ದುಡ್ಡು ಕೊಟ್ವಿ ನಾವು ಅನ್ಕೊಳ್ತೀವ, ನಮ್ ದುಡ್ಡೇ ಕೊಟ್ರು ಅಂತ ಅನ್ಕೊಳ್ಳೋದು. ಹಾಗೆ ನಮ್ಗೆ ವಿಷಯದಿಂದ ಸುಖ ಬಂತು ಅಂತಂದ್ರೆ ವಿಷಯ ಸುಖ ಕೊಟ್ಟಿರಲ್ಲ, ನಮ್ಮ ಪುಣ್ಯ ಇರುತ್ತಲ್ಲ ಆ ಪುಣ್ಯ ಖರ್ಚು ಹಾಕ್ಬಿಟ್ಟು ಸುಖ ಕೊಟ್ಬಿಡ್ತಾರೆ. ಪುಣ್ಯ ಕಳ್ಕೊಳ್ತಾ ಇರ್ತೀವಿ, ನಮ್ಗೆ ಗೊತ್ತೇ ಆಗೋದಿಲ್ಲ ಅಯ್ಯೋ ನಮ್ ಪುಣ್ಯ ಹೋಯ್ತಾ ಅಂತ. ಪುಣ್ಯ ಹೋಗೋದು 1, ಇಂದ್ರಿಯ ದುರ್ಬಲ ಆಗೋದು 2, ಮತ್ತು ಆಮೇಲೆ ಅದು ಕುಸಂಸ್ಕಾರ ಕೊಟ್ಟು ಹೋಗುತ್ತೆ. ಅದು ಮತ್ತೆ ಇನ್ನೊಂದ್ಸಲ ಆ ಮತ್ತೆ ಎಳಿತಾ ಇರತ್ತೆ, ಆ ವಾಸನೆ ಕೊಟ್ಟೋಗಿ ಮತ್ತೆ ಅಲ್ಲಿ ಬಾಬಾ ಅಂತ ಇರತ್ತೆ. ಅದಾದ್ಮೇಲೆ ಸಮಾಜದಲ್ಲಿ 10,000 ಜನಕ್ಕೆ ನೀವು ಒಬ್ಬರೇ ಒಳ್ಳೇದು ತಿಂತಿದ್ದೆ ಅನುಭವಿಸ್ತಾ ಇದ್ರೆ ಅಸೂಯೆ ಬರುತ್ತೆ ಬೇರೆಯವರಿಗೆ. ಏನೋ ಒಳ್ಳೆ ಸೀರೆ ಉಟ್ಕೊಂಡೆ 40,000 ಸೀರೆ ಉಟ್ಕೊಂಡೆ ಸಂತೋಷ ನೀ ಪಡ್ತಿರ್ಬೋದು, ಬೇರೆಯವ್ರಿಗೂ ನನಗಿಲ್ವಲ್ಲ ಅದು ಅಂತ ಎಷ್ಟು ಕರ್ಬಿತಾ ಇರ್ತಾರೋ, ಎಷ್ಟು ದುಃಖ ಪಡ್ತಿರ್ತಾರೋ ಯಾರು ಗೊತ್ತು ನಿಮ್ಗೆ. ಯಾರ್ಯಾರ ಮನಸ್ಸಿನಲ್ಲಿ ಏನೇನು ವಿಕಾರವಾಗ್ತಾರೋ ನಮ್ಗೆ ಗೊತ್ತಾ? ಎಷ್ಟು ಬೇಜಾರನ್ನ ಕೊಡ್ತಿರ್ತಾರೋ, ಎಷ್ಟು ದುಃಖ ಪಡ್ತಿರ್ತಾರೋ, ಅವ್ರಿಗೂ ಅಸೂಯೆಯನ್ನು ಪಡಿಸಿ ಅವ್ರ ದುಃಖವನ್ನು ಪಡಿಸಿ ನೀವೇನು ಆನಂದ ಪಟ್ಟಿರಾ? ಏನೋ ಭಗವಂತ ಇಚ್ಛೆ ಕೊಟ್ಟಿದ್ದಾನೆ, ನಾನು ಕೊಂಡ್ಕೊಳ್ತೀನಿ ಉಟ್ಕೊಳ್ತೀನಿ ನಾವು ಅನ್ಬಹುದನೋ, ಆ ವಿಷಯ ಬೇರೆ. ನಾವು ಆ ಸುಖವನ್ನು ಪಡುವಾಗ ಬೇರೆಯವರಿಗೆ ಹಿಂಸೆ ಆಗ್ತಾ ಇರುತ್ತೆ ಅಂತ ನಮ್ಗೆ ಗೊತ್ತಾಗ್ತಾನೆ ಇರೋಲ್ಲ. ಏನೇ ಆಭರಣ ಹಾಕೊಳ್ಳಿ ಅಥವಾ ಬೇರೆ ಭೋಗ ಅನುಭವಿಸಿ ಏನೇ ಆಗಲಿ, ಅಂದ್ರೆ ಬೇರೆಯವರಿಗೆ ಅಸೂಯಾಜನಕತ್ವ, ದುಃಖೋದಕತ್ವ, ಅನಿತ್ಯತ್ವ, ಮತ್ತೆ ಪುಣ್ಯಕ್ಷೇಕರತ್ವ ಮತ್ತೆ ಆಯಾಸಜನಕತ್ವ. ನಿಮಗೆ ವಿಶೇಷ ಸುಸ್ತ ದೇಹ ಬೆಳೆದ್ಬಿಡುತ್ತೆ. 1-2 ಮಾವಿನ ಹಣ್ಣು ತಿನ್ನಿ ಪರವಾಗಿಲ್ಲ, 3 6 ಜನಕ್ಕೆ ಅಂತ ಕಷ್ಟ 3 ತಿನ್ಬಿಟ್ಟು ಇನ್ನೊಂದು ಕೊಟ್ರೆ ಈಗ ಬೇಡ ಎದ್ದೋಗ್ಬಿಡ್ತೀರಾ. ಏನ್ ಬೇಡ, 1, 2, 3 ತಿನ್ಬಹುದು, ಜಿಲೇಬಿ ತಿನ್ಬಹುದು, ಎಷ್ಟು ತಿಂತೀರಾ? ವಾಕರಿಕೆ ಬಂದ್ಬಿಡತ್ತೆ, ಬೇಡ ಅನ್ಸ್ಬಿಡತ್ತೆ. ಅಂದ್ರೆ ವಿಷಯದ ಸ್ವಭಾವೇ ಇದು. ಅಂದ್ರೆ ವಿಷಯದಲ್ಲಿ ಸುಖ ಇಲ್ಲ, ಆನಂದ ಇಲ್ಲ, ನಾವು ಕಲ್ಪನೆ ಮಾಡಿ ಅಲ್ಲಿ ಸುಖ ಇದೆ ಅನ್ಕೊಂಡು ಹೋಗಿ ನಾವು ಇದಾಗ್ತಾ ಇದೀವಿ. ಅದನ್ನ ಭಗವಂತ ಅರ್ಥ ಮಾಡ್ಕೊಂಡು ವೈರಾಗ್ಯ ತುಂಬ್ಕೋ, ಇದನ್ನ ಅಂಟ್ಕೋಬೇಡ, ವಿಷಯಕ್ಕೆ ಅಂಟ್ಕೋಬೇಡ, ಅದು ನಿನ್ನ ಹಾಳು ಮಾಡತ್ತೆ, ನಿನ್ನ ಶ್ರೇಯಸ್ಸಿನಿಂದ ವಂಚಿತನಾಗ್ತೀಯ, ಶ್ರೇಯೋ ಮಾರ್ಗ ತಪ್ಪೋಗತ್ತೆ ನಿನಗೆ. ಹಾಗಾಗಿ ಹುಷಾರಾಗಿ ಹ್ಯಾಂಡ್ ಮಾಡು. ಪ್ರಪಂಚದಲ್ಲಿ ನೀವು ಇಂದ್ರಿಯಗಳನ್ನು ಕಳಿಸುವಾಗ ಬಹಳ ಜಾಗರೂಕತೆಯಿಂದ ಹ್ಯಾಂಡ್ ಮಾಡಬೇಕು. ಎಷ್ಟಕ್ಕೋ ಅಷ್ಟಕ್ಕೆ ಇಷ್ಟಕ್ಕೋ ವಿಷಯವನ್ನು ಆದಷ್ಟು ಭಗವಂತನ ಕಡೆ ತಿರುಗು. ತತ್ವ ವಿಚಾರ, ಆತ್ಮವಿಚಾರ, ಸಾಧನ ವಿಚಾರ ಇವುಗಳನ್ನು ಮಾಡ್ತಾ ಇದ್ರೆ ನಮಗೂ ಅರಿವಾಗ್ದೇನೆ ಅದು ಹೆಮ್ಮರವ ಬೆಳ್ಕೊಂಡ್ಬಿಡತ್ತೆ. 10 ವರ್ಷಕ್ಕೆ ಬಹಳ ಇದಾಗತ್ತೆ. ಹಾಗಾಗಿ ಇಂದ್ರಿಯಾರ್ಥೇಶ ವೈರಾಗ್ಯ ಇದೆಲ್ಲ ಒಂದೊಂದು ಸಾಧನವು ಅಮ್ಮ ಎಷ್ಟು ಆಳವಾಗಿದೆ, ಎಷ್ಟು ವ್ಯಾಪಕವಾಗಿದೆ, ಮತ್ತು ಅದು ಒಂದನ್ನು ನೀವು ಜಿತ ಮಾಡ್ಕೊಂಡ್ರೆ ಬಾಕಿದೆಲ್ಲ ವಶ ಆಗ್ಬಿಡತ್ತೆ. ಆ ತಮಾಷೆ, ಇದು ಒಂದಾಯ್ತು ನೆಕ್ಸ್ಟ್ ಅದನ್ನ ಮಾಡ್ಬೇಕು, ತುಂಬಾ ಮಾಡ್ಬೇಕಾಗಿಲ್ಲ. ಹಂಗೆ 20 ಮಾಡಿದ್ಮೇಲೆ ಆತ್ಮಜ್ಞಾನ ಅಂದ್ರೆ ಅಲ್ಲಿ ಈ ಜೀವನದಲ್ಲಿ ಆಗಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಇಂದ್ರಿಯಾರ್ಥೇಶ ವೈರಾಗ್ಯವನ್ನೇ ಪೂರ್ಣವಾಗಿ ನೀವು ಅಳವಡಿಸ್ಕೊಂಡ್ಬಿಟ್ರಿ ಅಂತಂದ್ರೆ ಆ ವಿರಕ್ತತೆಯಿಂದ ಕೂಡ್ಕೊಂಡ ಆ ಮನಸ್ಸಿನಲ್ಲಿ ಆ ಪ್ರಸನ್ನತೆ ಬಂದ್ಬಿಡತ್ತೆ, ಸ್ವಚ್ಛತೆ ಬಂದ್ಬಿಡತ್ತೆ, ವ್ಯಾಪಕತ್ವ ಬಂದ್ಬಿಡತ್ತೆ. ಯಾವ ವಿಷಯ ಹಾಕಿ ದಪ್ಪ ತಿಳ್ಕೊಂಡ್ಬಿಡುತ್ತೆ ಅದು. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಸೂಕ್ಷ್ಮವಾದ ವಿಚಾರವನ್ನು ಹೇಳ್ತಿದ್ದೆ ಹಿಡ್ಕೊಳ್ಳೋದ ಅಂದ್ರೆ ಕಾರಣ ಆ ವಿಷಯ ಬರೋಕ್ ಮುಂಚೆ ಮನಸ್ಸಿನಲ್ಲಿ ರಾಗದ್ವೇಷದ ಕೊಳೆ ಕೂಸ್ಕೊಂಡ್ಬಿಟ್ಟಿದೆ. ಅದು ದಬ್ಬತ್ತೆ. ಮುಂಚೆ ಬೇರೆ ವಿಷಯಗಳು ಮನೆ ಮಾಡ್ಕೊಂಡಿರತ್ತಲ್ಲ, ನಮ್ಮ ಮನಸ್ಸಿನಲ್ಲಿ ಲೌಕಿಕ ವಿಚಾರಗಳು, ವಾಸನೆಗಳು, ವಿಷಯಗಳು ಮನೆ ಮಾಡ್ಕೊಂಡ್ಬಿಟ್ಟು ನೀನ್ ಬೇರೆ ಸಾತ್ವಿಕ ವಿಷಯ ತುಂಬ್ತೀನಿ ಅಂತ ಹೋದ್ರೆ ಅಲ್ಲಿರುವ ರಾಜಸ ತಾಮಸ ವಿಷಯಗಳು ದಬ್ಬತ್ತೆ, ಇದನ್ನ ಬರಬೇಡ ಅಂತ ಹೋಗುತ್ತೆ. ಅದು ಅರ್ಥವಾದಂಗ ಆಗತ್ತೆ ಮತ್ತೆ ಮರ್ತೋಗ್ಬಿಡತ್ತೆ. ಆದ್ರೆ ಈ ಸಾತ್ವಿಕತೆ ನಮ್ಮ ಹೃದಯದಲ್ಲಿ ಬೆಳೀತು ಇದಾಗ್ಬಿಡುತ್ತೆ. ಹಂಗೆ ಕಾವಲಿ ಮೇಲೆ ನೀರಾಗಲಿ ಚುಂಗಿದ ಹೆಂಗೆ ಹಿಡಿದ್ಬಿಡುತ್ತೋ ಕುಡಿದ್ಬಿಡುತ್ತೋ ಹಂಗೆ ಆ ಸ್ವಚ್ಛವಾದ ಪ್ರಸನ್ನವಾದ ತಿಳಿಯಾದಂತಹ ಅಂತಃಕರಣಕ್ಕೆ ವಿಷಯ ಪಟ್ಟು ಕೊಡ್ಲೇನೆ ಹಂಗೆ ತಂದಾಗ ಮಾಡ್ಕೊಂಡ್ಬಿಡುತ್ತೆ, ಹೇಳ್ಕೊಂಡ್ಬಿಡುತ್ತೆ, ಅದು ಪೂರ್ತಿ ಊರ್ಕೊಂಡ್ಬಿಡುತ್ತೆ. ಹಾಗಾಗಿ ನಮ್ಮ ಅಂತಃಕರಣ ಮನಸ್ಸನ್ನು ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಈ ಬಚ್ಚ ಮನೇನ ಏನೋ ನಾವು ಫಿನೈಲ್ ಹಾಕಿಯೋ ಅಥವಾ ಇನ್ನೇನೋ ಬೇರೆ ಆಯಿಲ್ ಹಾಕಿ ಬ್ರಷ್ ಉಜ್ಜಿ ನೀರು ಹಾಕಿ ಏನೋ ಮಾಡಿ ತೊಳಿತೀವಿ, ಬ್ಲೀಚಿಂಗ್ ಪೌಡರ್ ಹಾಕಿ ತೊಳಿತೀವಿ. ಆದ್ರೆ ಮನಸ್ಸನ್ನು ಹಾಕೋದಕ್ಕಾಗಲ್ವಲ್ಲ. ಮನಸ್ಸನ್ನು ತೊಳಿಬೇಕು, ಮನಸ್ಸಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲ ಪರಿಹಾರ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಭಕ್ತಿಯೇ ಸಾಧನ, ಅದಕ್ಕೆ ಶಾಸ್ತ್ರೀಯ ಕರ್ಮಗಳೇ ಸಾಧನ, ಅದಕ್ಕೆ ಸದ್ಗುರುಗಳ ಆಶ್ರಯ ಮಾಡ್ಕೊಳ್ಳೋದೇ ಸಾಧನ. ಈ ಆಚಾರ್ಯೋಪಾಸನ, ಮಹಾತ್ಮರಸ್ಯ, ಅದು ಸತ್ಕರ್ಮ ಅನುಷ್ಠಾನ, ಸಚ್ಚಿಂತನೆ, ಭಾವನೆ ಇವುಗಳನ್ನ ಮಾಡ್ತಾ 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 ನಮ್ಮ ಮನಸ್ಸು ಪಕ್ವಾಗ್ತಾ ಆ ದೋಷಗಳಿಂದ ದೂರ ಆಗ್ತಾ ಇದ್ರೆ ಅದ್ರ ಶಕ್ತಿ ಇದೆ. ಸೊ ಯಾಕೆಂದ್ರೆ ಭಗವಂತನ ಪಕ್ಕದಲ್ಲಿ ಇರ್ತಕ್ಕದ್ದು
ಬೇರೆ ನೆಕ್ಸ್ಟ್ ಮನಸ್ಸು, ಬುದ್ಧಿ, ಅಂತಃಕರಣ. ಅದಕ್ಕೆ ಎಲ್ಲ ಇದೆ. ಅದಕ್ಕೆ ಬೇರೆ ಬೇರೆ ಚರಂಡಿ ನೀರು ಬಿದ್ದು, ಇದು 5 ಚರಂಡಿ ಇದೆಯಲ್ಲ, ಇದು ಕಣ್ಣು ಕಿವಿ ಈ ಚರಂಡಿಗಳು, ಅಲ್ಲಿಂದ ವಿಷಯವಾಗಿ ಹೋಗಿದ್ದು ಆ ಮಾನಸ ಸರೋವರ ಕೆಟ್ಟೋಗ್ಬಿಟ್ಟಿದೆ. ಮಾನಸ ಸರೋವರ ಇದೆ, ಮನಸ್ಸಿನ ಸರೋವರ. ಅದಕ್ಕೆ ಪ್ರಾಪಂಚಿಕ ವಿಷಯಗಳು ಅನ್ನುವಂತಹ ಕೆಟ್ಟ 1 ಚರಂಡಿ ನೀರು ಹೋದ್ರೆ ನದಿ ನೀರು ಕೆಟ್ಟೋಗುತ್ತೆ ಅಂತೀವಿ. ಇನ್ನು 5 ಚರಂಡಿಯಿಂದ 5 ಕೆಟ್ಟ ವಿಷಯಗಳು, ಕೆಟ್ಟ ವಾಸನೆ ಹೋದ್ರೆ ಮನಸ್ಸು ಏನಾಗತ್ತೆ? ಹಾಗಾಗಿ ಇದನ್ನ ಈ ಶಟರ್ ಕ್ಲೋಸ್ ಮಾಡ್ಬೇಕು, ಬಂದ್ ಮಾಡ್ಬೇಕು. ಇಲ್ಲಿ ಒಳ್ಳೇದಕ್ಕೆ ಮಾತ್ರ ಎಂಟ್ರಿ ಆಗೋದು, ಕೆಟ್ಟದಕ್ಕೆ ಎಂಟ್ರಿ ಇಲ್ಲ, ಒಳಕ್ ಹೋಗ್ಕೂಡ್ದು ಅಂತ ನಿಯಮ ಇಟ್ಕೊಂಡು ಕೆಟ್ಟ ವಾಸನೆ, ಕೆಟ್ಟ ರೂಪ, ಕೆಟ್ಟ ಶಬ್ದ, ಕೆಟ್ಟ ಸ್ಪರ್ಶ, ಕೆಟ್ಟ ವಿಚಾರ ಯಾವುದಕ್ಕೂ ಅವಕಾಶ ಕೊಡದೇನೆ ಕಾಪಾಡ್ಕೋಬೇಕು ಮನಸ್ಸನ್ನ. ಅದು ಕಾಪಾಡೋದು ತುಂಬಾ ಕಷ್ಟ. ಅದು ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಇಂದ ಭಗವಂತ 1 ದಿವಸಕ್ಕೆ 2 ದಿವಸಕ್ಕೆ ಆಗ್ಬಿಡತ್ತೆ, ತಂದ್ಕೋಬೇಡ ಕಣ. 1 ವಾರ ಪ್ರೋತ್ಸಾಹ ಕೈಬಿಟ್ರೆ ನೀ ಪೂರ ತತ್ವಜ್ಞಾನ ಆಗ್ಬಿಡತ್ತೆ ಅಂತ ಹಾಗೆ ಮಾಡ್ಬೇಡ. ಹೇಳ್ಬಿಟ್ಮೇಲೆ ಇಂಪ್ಲಿಮೆಂಟ್ ಮಾಡ್ಕೋ, ಸಾಧನೆ ಮಾಡು, ಚೆನ್ನಾಗಿ ಚಿಂತನೆ ಮಾಡು, ಅನುಷ್ಠಾನ ಮಾಡು, ಅಲ್ಲೇ ಇರು. ಈಗ ಮಾಡ್ತಾ ಇದ್ರೆ ಜೊತೆಗೆ ಭಗವಂತನನ್ನು ಸಹಾಯಕರನ್ನ ಇಟ್ಕೋಬೇಕು. ನಿಂಗೆ ಹೆಲ್ಪ್ ಮಾಡು, ನಿಂಗೆ ಸಹಾಯ ಮಾಡು, ನೀನ್ ನನ್ನ ಜೊತೆಗೆ ಇದ್ದು ನಂಗೆ ಇದು ಬೆಳೆಸ್ಕೊಂಡು ಹೇಳಿ ಭಗವಂತನ ಸಹಾಯವನ್ನು ಕೇಳ್ಕೊತಾ ಇರ್ಬೇಕು. ಅವರ ಸಹಾಯವನ್ನು ಇಟ್ಕೊಂಡೇ ಸಾಧನೆ ಮಾಡ್ತಾ ಇದ್ರೆ ಬೇಗ ಸಾಧನೆ ಮಾರ್ಗ ನಾವು ಮೇಲಕ್ಕೆ ಹೋಗ್ತೀವಿ. ಹಾಗೆ ಪಕ್ಕದ ಭಗವಂತನ ಜೊತೆಲಿ ಇದ್ರೆ, ಹೇಗೆ ಮಗು ಅಪ್ಪನ ಜೊತೆಲಿ ಇದ್ರೆ ಅವ್ರ ಜೊತೆ ಬಂದು ಹೊಡೆಯೋಕ್ಕಾಗಲ್ಲ. ಹೊಡೆ ಬಂದಿರ್ತಾನೆ, ಯಾರನ್ನ ಹೊಡೆದು ಓಡ್ ಬಂದ್ಬಿಡ್ತಾನೆ. ಓಡಿ ಎಲ್ಲಿ ಬರ್ತಾನೆ? ಅಪ್ರತ ಬಂದ್ಬಿಡ್ತಾನೆ. ಅಪ್ರತ ಬಿದ್ದಾಗ ಅವ್ರಿಗೆ ಬರ್ತೀರ, ಅವಾಗ ಹೊಡಿತೀರಿ, ಈಗಿದೆ ಅನ್ನೋದು ಅನ್ಕೊಂಡು ಹೋಗ್ತಾರೆ. ಅವರು ಸಂಜೆ ಮಾಡಿ ಹೋಗ್ತಾರೆ. ಸಂಜೆ ಅವ್ನು ಗೊತ್ತಾಗುತ್ತೆ ನಾನು ಹೋದಾಗ ಹೊಡಿತಾರೆ ಅಂತ. ಅಂದ್ರೆ ಅಪ್ಪನತ್ತ ಇದ್ರೆ ಹೊಡಕ್ಕಾಗಲ್ಲ ಅಂತ ಮಗುಗೂ ಗೊತ್ತು, ಅವ್ರಿಗೂ ಗೊತ್ತು. ಹಾಗೆ ನಮ್ಮ ಅಪ್ಪ ಇದಾನಲ್ಲ ಸ್ವಾಮಿ ಪರಮಾತ್ಮ, ಅವನ ಜೊತೆ ನಾವು ಯಾವಾಗಲೂ ಇದ್ರೆ ಈ ವಿಷಯಕ್ಕೆ ಏನು ಮಾಡಕ್ಕಾಗಲ್ಲ. ಅವನ ಜೊತೆ ಇದ್ರೆ ನಮ್ಮ ಪಾಡಿಗೆ ಇರೋಣಪ್ಪ, ದೂರ ಇರೋಣ ಅಂತ. ನೀವ್ ಏನಾದ್ರು ಭಗವಂತ ಮರ್ತು ಬಿಟ್ರೋ, ಎನ್ ಮುಹೂರ್ತಂ ಕ್ಷಣಂ ವಾಪಿ ವಾಸುದೇವೋ ನ ಚಿಂತ್ಯತೆ ಸಾ ಹಾನಿ ತನ್ ಮಹಚ್ಛಿದ್ರಂ ಸಾ ಶಾಂತಿ ಸಾಚ ವಿಕ್ರಿಯ. ವಿಷ್ಣು ಪುರಾಣ ಶ್ಲೋಕ ಇದು. 1 ಮುಹೂರ್ತ ಕ್ಷಣಕಾಲ ಭಗವಂತನ ವಿಸ್ಮೃತಿ ಆಯ್ತು ಅಂದ್ರೆ ಎಲ್ಲರೂ ನಮ್ಮನೆ ನುಗ್ಗು ಬಂದ್ಬಿಡ್ತಾರೆ. ನಮ್ಮ ಜಾಗ ಅದೇ ವಾಸುದೇವ ಚಿಂತನೆಯನ್ನು ಮುಳುಗಿದವನಿಗೆ ಅಯ್ಯೋ ಭಗವಂತ ಕೂತಿದ್ದಾರೆ, ನಮ್ಮ ತಂಟೆ ಹೋಗೋಣ ದೂರ ಹೋಗೋಣ ಅಂತ ಹೇಳಿ ಎಲ್ಲ ಓಡೋಗ್ತಾರೆ. ಲಕ್ಷಾಂಶಿ ಭೀತಾನಿ ದಿಶೋ ದ್ರವಂತಿ ಅಂತ ಗೀತೆಯಲ್ಲಿ ಹೇಳಿದ್ದಾರೆ ಭಗವಂತ. ಯಾರ ಹೃದಯದಲ್ಲಿ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ, ಸಮಸ್ತ ಮಂಗಲಕ್ಕೂ ಆಧಾರವಾದ ಹರಿಯನ್ನು ಕೂರಿಸ್ಕೊಂಡಿದ್ದಾನೋ ಅವ್ರ ವಿಷಯಕ್ಕೆ ಯಾವ ವಿಷಯಗಳು ಸೋಂಕೋದಿಲ್ಲ, ಬರೋದಿಲ್ಲ, ಏನು ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸಾಧನೆಯನ್ನು ಮಾಡುವಾಗ ಭಗವಂತನನ್ನು ಆಶ್ರಯಿಸಿಕೊಂಡು ಅವನ ಸಹಾಯದಿಂದ, ಅವನ ನೆರವಿನಿಂದ ಸಾಧನೆ ಮಾಡ್ತಾ ಹೋದ್ರೆ ಸಾಧನೆ ಬೇಗ ಜಿತವಾಗುತ್ತೆ. ಆಮೇಲೆ ಸಾಧನೆಯ ಫಲವಾದಂತಹ ಅಂತರ್ಮುಖತೆ, ತತ್ವ ವಿಚಾರ, ಆತ್ಮಜ್ಞಾನ ಅಷ್ಟು ಕೂಡ ನಮಗೆ ಬೇಗ ಸಿಗತ್ತೆ. ಹಾಗಾಗಿ ಈ ಸಾಧನೆಯ ಮರ್ಮ ಭಗವಂತ ಮುಟ್ಟೋದು ಮುಂದೆ ಇಟ್ಕೊಂಡು ಸಾಧನೆ ಮಾಡ್ತಾ ಹೋಗು. ಇದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಸಾಧನೆಗಾಗಿ ಸಾಧನೆ ಅಂತ ಕಷ್ಟ ಅನ್ಸುತ್ತೆ. ಅಯ್ಯೋ ಎಷ್ಟು ದಿವಸ ಮಾಡಬೇಕಪ್ಪ. ಆದ್ರೆ ಇಂಥ ಹೆಚ್ಚಿನ ಆನಂದಕ್ಕಾಗಿ ರ್ಯಾಂಕ್ ಬರಬೇಕು ಅಂತ ಎಷ್ಟು ಓದ್ತಾರೆ ಗೊತ್ತಾ? ಓದೋರು 10-12 ನಿದ್ದೆಗೆಟ್ಟು ಓದ್ತಾರೆ, ಊಟ ಬಿಟ್ಟು ಓದ್ತಾರೆ. ಬರೀ ಒಂದು ರ್ಯಾಂಕ್ ಬರೋದಕ್ಕೆ. ಏನ್ ರ್ಯಾಂಕ್ ಬಂದ್ರೆ ಏನಾಯ್ತು? ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಪೇಪರ್ ಬರುತ್ತೆ, ಜನ ಹೊಗಳ್ತಾರೆ, ಅಷ್ಟೇ. ಇನ್ನೇನು ಅಷ್ಟಕ್ಕೆ 10-12 ಗಂಟೆ ಮಾಡಿದ್ರೆ ಇನ್ನು ಭಗವಂತನ ಪ್ರಾಪ್ತಿ ಆಗತ್ತೆ, ಜನ್ಮ ಸಾರ್ಥಕವಾಗತ್ತೆ. ನಾವು ಎಷ್ಟು ಶ್ರಮ ಪಡಬೇಕು, ಎಷ್ಟು ಅದಕ್ಕೆ ಆ ತತ್ವನಾಗಿರ್ಬೇಕು. ಮಾಡ್ಬೇಕು. ನಮ್ ಜೀವನ ನಿಮ್ಗೆ ಫ್ರಮ್ ಅಡ್ರೆಸ್ ಗೊತ್ತಿಲ್ಲ, ಹೋದ್ಮ ಎಲ್ಲಿದ್ದೀವಿ ಗೊತ್ತಿಲ್ಲ, ಟು ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಏನೋ ಬಂದ್ಬಿಟ್ಟಿದೀವಿ. ಇದೊಂದು ಗೋಲ್ಡನ್ ಆಪರ್ಚುನಿಟಿ, ಸುವರ್ಣಾವಕಾಶ. ಇದನ್ನ ಸದುಪಯೋಗ ಮಾಡ್ಕೊಂಡು ಈ ಜನ್ಮದಲ್ಲಿ ಆದಷ್ಟು ಭಗವಂತನ ಚಿಂತನೆ, ಅನುಸಂಧಾನ, ಆ ಒಂದು ಪ್ರೇಮ ಭಕ್ತಿಯಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಾ ಇದ್ರೆ ಆ ಸಾಧನೆ ವಶ್ಯವಾಗಿ ನಮಗೆ ಭಗವಂತನ ಅನುಗ್ರಹದಿಂದ ತತ್ವಜ್ಞಾನವಾಗಿ ನಮ್ಮ ಜನ್ಮ ಸಾರ್ಥಕವಾಗತ್ತೆ. ಆ ರೀತಿ ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಈ ನಮ್ಮ ಜನ್ಮ ನಾರಾಯಣ ನಾರಾಯಣ ನಾರಾಯಣ.